ದೇವರನ್ನ ಆರಾಧನೆ ಮಾಡುವ ವಿಷಯದಲ್ಲಿ, ದೇವರಿಗೆ ಮಹಿಮೆ ಸಲ್ಲಿಸುವ ವಿಷಯದಲ್ಲಿ, ಆತ್ಮಸ್ವರೂಪನಾದ ಜೀವಂತನಾದ ಸರ್ವಶಕ್ತನಾದ ದೇವರಿಗೆ ಆರಾಧನೆ ಮಾಡೋ ವಿಷಯದಲ್ಲೂ ಕೂಡ ಬೈಬಲಲ್ಲಿ ದೇವರ ಆತ್ಮರು ಏನು ಬರೆದಿದ್ದಾರೋ, ಹೇಗೆ ದೇವರನ್ನ ಆರಾಧಿಸಬೇಕು, ಯಾವ ರೀತಿ ಆರಾಧಿಸಬಾರ್ದು, ಮತ್ತು ವಿಗ್ರಹಗಳ ವಿಷಯವಾಗಿ, ವಿಗ್ರಹ ಆರಾಧನೆ ವಿಷಯವಾಗಿ ದೇವರು ಏನು ಬರೆದಿದ್ದಾರೋ ಇದಕ್ಕೆಲ್ಲ ವಿರುದ್ಧವಾಗಿ ಇನ್ನೊಬ್ಬ ಬಂದು ಹೇಳೋದಾದರೆ ಅವನು ನಾನೇ ಆಗಲಿ, ಇನ್ನೊಬ್ಬನೇ ಆಗಲಿ, ದೇವದೂತನೇ ಆಗಲಿ, ಅವನು ಶಾಪಗ್ರಸ್ತನಾಗಲಿ. ಯಾಕೆ ಅಂದರೆ ದೇವರಿಗೆ ಸಲ್ಲಬೇಕಾದ ಮಹಿಮೆ ಇನ್ನೊಬ್ಬನಿಗೆ ಹೋಗಬಾರ್ದು. ನೋಡಿ, ದೇವರು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಇಳಿದು ಬಂದು ಮಾತನಾಡಿದರು. ನಾವು ವಾಕ್ಯದಲ್ಲಿ ಕೇಳಿಸ್ಕೊಳ್ತೀವಿ, ದೇವರು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರು ಪ್ರಾರಂಭದಲ್ಲಿ ತಮ್ಮ ಪುತ್ರನ ಮುಖಾಂತರ ಮಾತನಾಡಿದರು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ 1ನೇ ಅಧ್ಯಾಯದಲ್ಲಿ, ದೇವರು ಪ್ರವಾದಿಗಳ ಮುಖಾಂತರ, ಪ್ರೇಷಿತರ ಮುಖಾಂತರ, ತಮ್ಮ ಪುತ್ರನ ಮುಖಾಂತರ ನಮ್ಮೊಂದಿಗೆ ಮಾತಾಡಿದರು. ಆದರೆ ಇಂದು ಯಾರ ಮುಖಾಂತರ ಮಾತಾಡ್ತಾರೆ ಅಂದರೆ, ಇಂದು ದೇವರು ತನ್ನ ಆತ್ಮನ ಮುಖಾಂತರವಾಗಿ ಮಾತನಾಡ್ತಾರೆ. ಅದಕ್ಕೆ ಯಾರನ್ನು ಉಪಯೋಗಿಸ್ತಾರೆ ಕೇಳಿದರೆ, ವಿಶ್ವಾಸಿಗಳನ್ನು, ನಿಮ್ಮನ್ನು, ನನ್ನನ್ನು, ಯಾರನ್ನು ಬೇಕಾದರೂ ಉಪಯೋಗಿಸ್ಬೋದು. ಅಥವಾ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ದೇವರು ಸಭೆಯ ಮುಖಾಂತರ ಮಾತನಾಡ್ತಾರೆ. ಯಾರ ಮುಖಾಂತರ? ಸಭೆಯ, ಥ್ರೂ ದ ಚರ್ಚ್. ಯಾಕೆ ಅಂದರೆ ಸಭೆ ಕ್ರಿಸ್ತ ಯೇಸುವಿನ ದೇಹ. ದೇಹ ಅಂತ ಹೇಳುವಾಗ ದೇಹದಲ್ಲಿ ಬರೀ ತಲೆ ಮಾತ್ರ ಇರೋದಿಲ್ಲ, ದೇಹದಲ್ಲಿ ಅನೇಕ ಅಂಗಾಂಗಗಳಿದೆ. ಅನೇಕ ಅಂಗಗಳು ಸೇರಿದ್ರೇ ಒಂದು ದೇಹ ಆಗೋದು. ಅದೇ ರೀತಿಯಲ್ಲಿ ಒಂದು ಕ್ರೈಸ್ತ ಸಭೆ ಅಂತ ಹೇಳುವಾಗ ವಿಶ್ವಾಸಿಗಳ ಸಮೂಹ, ಅದರಲ್ಲಿ ನೀವು ನಾನು ಅನೇಕರಿದ್ದೀವಿ. ಆದರೆ ದೇವರು ಸೇವೆಗಳನ್ನು ಹಂಚಿಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೊಂದೊಂದು ಸೇವೆ ಅಲ್ವಾ. ಸೊ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ. ಹಾಗಾದರೆ ದೇವರು ಇಂದು ಯಾರ ಮುಖಾಂತರ ಮಾತಾಡ್ತಾರೆ ಕೇಳಿದರೆ, ಪವಿತ್ರಾತ್ಮನ ಮುಖಾಂತರ. ಹೇಗೆ ಅಂದರೆ ಸಭೆ ಮುಖಾಂತರ. ದೇವರ ಆತ್ಮನು ಸಭೆ ಮುಖಾಂತರವಾಗಿ ಮಾತಾಡ್ತಾರೆ. ಕುಟುಂಬದಲ್ಲಿ, ಕುಟುಂಬ ಒಂದು ಕಿರು ಸಭೆ, ಚಿಕ್ಕ ಸಭೆ, ಗಂಡ ಹೆಂಡತಿ ಮಕ್ಕಳು ಮರಿ ಯಾರೆಲ್ಲ ಇರ್ತಾರೋ ಅದೊಂದು ಚಿಕ್ಕ ಸಭೆ. ಅಲ್ಲೂ ಕೂಡ ದೇವರು ಮಾತಾಡ್ತಾರೆ. ಕುಟುಂಬದಲ್ಲಿ ಬಂದ್ಬಿಟ್ಟು ಪ್ಯಾರಿಷ್ ಪ್ರೀಸ್ಟ್ ಬಂದು ಅಥವಾ ಪಾಸ್ಟರ್ ಬಂದು, ಕರಿಸ್ಮ್ಯಾಟಿಕ್ ಬ್ರದರ್ ಬಂದು ಮಾತಾಡೋದಿಲ್ಲ. ಅಲ್ಲಿ ದೇವರು ಆ ಕುಟುಂಬದ ಸದಸ್ಯರ ಮುಖಾಂತರ ಅಥವಾ ತಂದೆ ಮುಖಾಂತರ, ತಾಯಿ ಮುಖಾಂತರ, ಗಂಡನ ಮುಖಾಂತರ, ಹೆಂಡತಿ ಮುಖಾಂತರ, ಮಕ್ಕಳ ಮುಖಾಂತರ ದೇವರು ಮಾತಾಡ್ತಾರೆ ಆ ಕುಟುಂಬದೊಂದಿಗೆ. ಇಂದು ಇಲ್ಲಿ ದೇವರು ಯಾರನ್ನ ನೇಮಿಸಿದಾರೋ ಅವ್ರ ಮುಖಾಂತರ ಮಾತಾಡ್ತಾರೆ. ಬುಧವಾರ ಈ ಒಂದು ಪ್ರಾರ್ಥನಾ ಸಭೆಯಲ್ಲಿ ಯಾರು ನೇಮಿಸಲ್ಪಟ್ಟವರಿದ್ದಾರೋ, ಯಾರೇ ಆಗ್ಬೋದು, ಆ ದಿನ ಬರುವಂಥವರು, ಅವ್ರ ಮುಖಾಂತರ ದೇವರು ಮಾತಾಡ್ತಾರೆ. ಅದನ್ನು ನಾವು ನಂಬಬೇಕು. ಯಾರು ಮಾತಾಡ್ತಾರೆ ಅಂತ ನಂಬಬೇಕು? ದೇವರು ಮಾತಾಡ್ತಾರೆ ಅಂತ ನಂಬಬೇಕು, ಒಪ್ಕೋಬೇಕು, ಸ್ವೀಕಾರ ಮಾಡಬೇಕು. ಆದರೆ ಅಷ್ಟು ಹೇಳ್ಬೋದು ಅಷ್ಟೇ, ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಸ್ವತಃ ದೇವರೇನೆ ಈ ಭೂಮಿಗೆ ಮನುಷ್ಯನಾಗಿ ಬಂದು ದೇವರು ಸೃಷ್ಟಿ ಮಾಡಿದ ಮನುಷ್ಯನ ಜೊತೆಗೆ ಮಾತಾಡಿದಾಗಲೂ ಕೂಡ ಆ ದೇವರ ಮಾತನ್ನು ಮನುಷ್ಯ ಸ್ವೀಕಾರ ಮಾಡಲಿಲ್ಲ, ತಿರಸ್ಕಾರ ಮಾಡಿದ್ರು. ಯೇಸು ಸ್ವಾಮಿ ನಮಗೆ ಗೊತ್ತು, ಅವರು ದೇವರಾಗಿದ್ದರು. ಈ ಭೂಮಿಗೆ ಅವರು ದೇವರಾಗಿ ಬರಲಿಲ್ಲ, ಮನುಷ್ಯರಾಗಿ ಬಂದರು. ವಾಕ್ಯವಾಗಿದ್ದ ದೇವರು ಮನುಷ್ಯನಾಗಿ ಬಂದು ಮನುಷ್ಯನ ಮಧ್ಯದಲ್ಲಿ ವಾಸ ಮಾಡಿದರು, ಮನುಷ್ಯರೊಂದಿಗೆ ಮಾತಾಡಿದರು. ಅದರಲ್ಲಿ ಮೊದಲು ಮಾತಾಡಿದ ಯಾರ ಜೊತೆಗೆ? ದೇವರು ಆರಿಸಿಕೊಂಡ, ದೇವರ ಸ್ವಂತ ಜನ ಎಂದು ಕರೆಯಲ್ಪಟ್ಟ ಇಸ್ರಾಯೇಲ್ ಜನರ ಜೊತೆಗೆ ಮಾತಾಡಿದರು. ಆದರೆ ಅವ್ರ ಮಾತನ್ನು ಎಲ್ಲರೂ ನಂಬಿದ್ರಾ? ನಂಬಲೇ ಇಲ್ಲ. ಯೇಸು ಸ್ವಾಮಿ ಮಾತನ್ನು ನಂಬಲಿಲ್ಲ. ಅಂದರೆ ದೇವರೇ ಮನುಷ್ಯನಾಗಿ ಬಂದು ಮಾತಾಡಿದ್ದು ನಂಬಲಿಲ್ಲ, ಜನ ಒಪ್ಕೊಳ್ಳಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಅವಿಶ್ವಾಸ ಮುಖ್ಯವಾದ ಕಾರಣ. ಅದೇ ರೀತಿ ಪ್ರವಾದಿಗಳು ದೇವರ ಬಗ್ಗೆ ಅಥವಾ ದೇವರು ಕೊಟ್ಟ ಆಲೋಚನೆಯನ್ನು ಮಾತಾಡಿದರು, ಅದನ್ನು ಕೂಡ ದೇವರ ಜನನೇ ನಂಬಿಲ್ಲ. ಇಂದು ದೇವರ ಆತ್ಮರು ಸಭೆ ಮುಖಾಂತರ ಮಾತನಾಡುವಾಗ ಇಂದು ಕ್ರೈಸ್ತ ಜನರು ನಂಬ್ತಾ ಇಲ್ಲ. ಎಷ್ಟು ಜನ ನಂಬ್ತಾರೆ?
ಅಲ್ವಾ? ನಂಬೋದಿಲ್ಲ. ಯಾಕೆ ಅಂದರೆ ನಮ್ಮೊಳಗಡೆ ಮೂಢ ನಂಬಿಕೆಗಳು ಆಲ್ರೆಡಿ ಇರೋದ್ರಿಂದ, ಆಲ್ರೆಡಿ ನಾವು ಅವಿಶ್ವಾಸದಲ್ಲಿ ಅನೇಕರು ಇರೋದ್ರಿಂದ ದೇವರ ಆತ್ಮನು ಸಭೆಗೆ ಹೇಳುವಾಗ ಸಭೆ ಅದನ್ನು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದನೇ ಪ್ರಕಟಣಾ ಪುಸ್ತಕದಲ್ಲಿ ನಾವು ನೋಡ್ತೀವಿ 2 ಮತ್ತು 3ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ 7 ಸಭೆಗಳಿಗೆ, 7 ಚರ್ಚಸ್, ಏಷ್ಯಾ ಮೈನರ್ನಲ್ಲಿ ಇದ್ದಂಥ 7 ಸಭೆಗಳಿಗೆ ಆದೇಶವನ್ನು ಕೊಡುವಾಗ ಅಲ್ಲಿ ಹೇಳ್ತಾರೆ ಯೇಸುಸ್ವಾಮಿ 7 ಸಭೆಗಳಿಗೂ ಹೇಳ್ತಾರೆ, ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಸಭೆಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಹಾಗಾದರೆ ಸಭೆಗೆ ಹೇಳುವಂಥದ್ದು ಯಾರು? ಯೋಹಾನ ಅಲ್ಲ. ಅಲ್ಲಿ ಯಾರ ಮುಖಾಂತರ ಹೇಳ್ತಾ ಇರೋದು? ಯೋಹಾನನ ಮುಖಾಂತರ. ಅಂದರೆ ಮಾತಾಡ್ತಾ ಇರೋ ಆತ್ಮ ದೇವರ ಆತ್ಮ. ಅದರಿಂದ ಅವ್ರು ಹೇಳ್ತಾರೆ, ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಇದು ಯಾವಾಗ? ಇನ್ನೂ ಸಭೆ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು? ಹೆಚ್ಚು ಕಡಿಮೆ ಒಂದು 100 ವರ್ಷ ಒಳಗಡೆ, ಒಂದು 70ರಿಂದ 80, 70, 90 ಅಷ್ಟೇ ಆಗಿರೋದು. ನಮಗೆ ಗೊತ್ತು, ಪಂಚಶತ ಮಹಾಬ್ಬದ ದಿನದಂದು ಸಭೆ ಪ್ರಾರಂಭ ಆಯಿತು. ಅದರ ನಂತರ ಒಂದು 70-80 ವರ್ಷ ಮ್ಯಾಕ್ಸಿಮಮ್. ಅಂದರೆ ಆ ಸಮಯದಲ್ಲಿ ಬರೆದಂಥ ಪತ್ರಿಕೆ ಅದು ಯಾವುದು? ಪ್ರಕಟಣೆ. ಆ ಪ್ರಾರಂಭದಲ್ಲಿನೇ ದೇವರ ಆತ್ಮನ ಸ್ವರವನ್ನು ವಿರೋಧಿಸ್ತಾ ಇದ್ದರು ಯಾರು? ಕ್ರೈಸ್ತರು. ಇದು ಅನ್ಯರಿಗೆ ಬರೆದಿದ್ದಲ್ಲ. ಪ್ರಕಟಣಾ ಪುಸ್ತಕ 7 ಸಭೆಗಳಿಗೆ ಬರೆದಿದ್ದು. ಮುಖ್ಯವಾಗಿ ಪ್ರಾರಂಭದಲ್ಲಿ 2-3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 7 ಸಭೆಗಳಿಗೆ, ಅಂದರೆ ಕ್ರೈಸ್ತರಿಗೆ, ನನಗೂ ನಿಮಗೂ, ಇಂದಿರುವ ಕ್ರೈಸ್ತ ವಿಶ್ವಾಸಿಗಳಿಗೂ ಅದು ಅನ್ವಯ ಆಗುತ್ತೆ. ಹಾಗಾದರೆ ಇಂದು ಕೂಡ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಬೇಕು. ಇದನ್ನು ಒತ್ತಾಯ ಮಾಡಲಿಕ್ಕಲ್ಲ ಹೇಳ್ತಾ ಇರೋದು, ಆದರೆ ಇರೋ ಸತ್ಯವನ್ನು ಹೇಳಲೇಬೇಕಾಗತ್ತೆ. ಇಲ್ಲದೇ ಇದ್ದರೆ ನಾನು ಪವಿತ್ರಾತ್ಮರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ, ಪವಿತ್ರಾತ್ಮರಿಗೂ ದ್ರೋಹ ಮಾಡ್ದಂಗೆ ಆಗುತ್ತೆ, ದೇವರ ಸಭೆಗೂ ದ್ರೋಹ ಮಾಡ್ದಂಗೆ ಆಗುತ್ತೆ. ಅಂದರೆ ಈ ದಿನ ನಿಮಗೂ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದರಿಂದ ಅದು ನನಗಿಷ್ಟ ಇಲ್ಲ. ಏನು ಈ ದಿನದ ವಾಚನಗಳಿದೆಯೋ ಅದನ್ನು ಮಾತ್ರ ಧ್ಯಾನ ಮಾಡೋಣ. ಧರ್ಮಸಭೆಯಲ್ಲಿ ಈ ದಿನ ಏನು ನಮಗೆ ರೀಡಿಂಗ್ಸ್ ಇದೆಯೋ, 1ನೇ ವಾಚನ ಮತ್ತು ಶುಭ ಸಂದೇಶ, ಅದನ್ನು ನಾವು ಧ್ಯಾನ ಮಾಡೋಣ. ದೇವರ ಆತ್ಮ ಈ ವಚನಗಳ ಮುಖಾಂತರ ಏನು ಸಭೆಗೆ ಕೊಡ್ತಾ ಇದ್ದಾರೋ ಅದನ್ನು ಕಿವಿಯುಳ್ಳವನು ಆಲಿಸಲಿ. ಆಲಿಸಲಿ ಅಂದರೆ ಸುಮ್ಮನೆ ಕೇಳಿಸ್ಕೊಂಡಿರಿ ಅಂತಲ್ಲ. ಇದು ದೇವರ ಮಾತು, ಇದನ್ನು ನಾನು ಅನುಸರಣೆ ಮಾಡಲೇಬೇಕು ಅಂತ ಒಂದು ದೈವ ಭಯವುಳ್ಳವರಾಗಿ ನಾವು ಅದನ್ನು ಅನುಸರಿಸುವಾಗ ಏನಾಗುತ್ತೆ ಕೇಳಿದರೆ ರಿಸಲ್ಟ್ ಏನು ಗೊತ್ತಾ? ದೇವರ ಮಹಿಮೆಯನ್ನು ನೋಡ್ತೀವಿ. ವಿಶ್ವಾಸ ಅನ್ನೋದು ಕೇವಲ ಬಾಯಿ ಮಾತಿನಿಂದಲ್ಲ. ವಿಶ್ವಾಸ ಅನ್ನೋದು ಕಾರ್ಯರೂಪದಲ್ಲಿ ಮಾಡುವಂಥದ್ದು. ಯಾವಾಗ ನಾವು ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ಮಾಡ್ತೀವೋ ಆಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಏನನ್ನು ನೋಡ್ತೀವಿ? ದೇವರ ಮಹಿಮೆಯನ್ನು ನೋಡ್ತೀವಿ. ವಿ ವಿಲ್ ಸಿ ಗಾಡ್ಸ್ ಗ್ಲೋರಿ. ನಮಗದು ನೋಡ್ಲಿಕ್ಕೆ ಆಗಬೇಕು. ದೇವರ ಮಹಿಮೆ ಅಂದರೆ ದೇವರ ಒಳಿತು. ದೇವರ ಒಳಿತು ಅಂತ ಹೇಳುವಾಗ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಥರ ಅಲ್ಲ. ನಾವು ಆಸೆ ಪಟ್ಟಿದ್ದೆಲ್ಲ ಆಗ್ಬಿಡುತ್ತೆ, ನಾವು ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ, ನಮಗಿಷ್ಟ ಇರೋದೆಲ್ಲ ಸಿಕ್ಬಿಡುತ್ತೆ, ನಮಗೆಲ್ಲ ಒಳ್ಳೆಯದಾಗುತ್ತೆ, ಆ ಥರ ಅಲ್ಲ. ಗಾಡ್ಸ್ ಗುಡ್ನೆಸ್, ದೇವರ ಒಳಿತು ನಮ್ಮ ಜೀವನದಲ್ಲಿ ಅನುಭವ ಆಗುತ್ತೆ. ಅದು ಅನುಭವ ಆದಾಗ ಏನಾಗುತ್ತೆ ಕೇಳಿದರೆ ನಮ್ಮ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸಂತೃಪ್ತಿ ಅಂತ ಹೇಳ್ತೀವಲ್ಲ ಅದು. ಈಗ ನಮಗೆ ಅನೇಕ ಒಳಿತಿದೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲೊಂದು ಸೈಟ್ ಇದ್ದರೆ ಒಳ್ಳೇದಾಗ್ತಾ ಇತ್ತು, ಇವ್ರನ್ನ ಮದುವೆ ಆಗಿದ್ರೆ ಒಳ್ಳೇದಾಗ್ತಾ ಇತ್ತು, ನಮಗೊಂದು ಜಾಬ್ ಇದ್ದರೆ ಒಳ್ಳೇದಾಗ್ತಾ ಇತ್ತು, ಇಷ್ಟು ಹಣ ಇದ್ದರೆ ಒಳ್ಳೇದಾಗ್ತಾ ಇತ್ತು, ಇವ್ರು ನಮ್ಮ ಜೊತೆಗಿದ್ದಿದ್ರೆ ಒಳ್ಳೇದಾಗ್ತಾ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡುವ ಒಳಿತು ನಮ್ಮ ಲೆಕ್ಕಾಚಾರ. ಆದರೆ ದೇವರ ಒಳಿತೇ ಬೇರೆ. ಅದು ಆಧ್ಯಾತ್ಮಿಕವಾದದ್ದು, ಸ್ವರ್ಗೀಯವಾದದ್ದು, ಕ್ರಿಸ್ತ ಯೇಸುಗೆ ಸಂಬಂಧಪಟ್ಟಿದ್ದು. ಅದು ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಅದು ಸ್ವರ್ಗೀಯವಾದದ್ದು ಮತ್ತು ಶಾಶ್ವತವಾದದ್ದು, ಆಧ್ಯಾತ್ಮಿಕವಾದದ್ದು. ಆದರೆ ಇವತ್ತು ಕ್ರೈಸ್ತ ಸಭೆಯ ಅಥವಾ ಕ್ರೈಸ್ತ ವಿಶ್ವಾಸಿಗಳ, ಕ್ರೈಸ್ತರು ಅಂತ ಕರೆಸ್ಕೊಳ್ತಾ ಇರತಕ್ಕಂಥ ನಮ್ಮಂಥವರ ಒಂದು ದುರಂತ ಅಂತಲೇ ಹೇಳಬೇಕು. ದೇವರು ನಮಗಾಗಿ ಯೇಸು ಕ್ರಿಸ್ತನಲ್ಲಿ ಇಟ್ಟಂತಹ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಅಂತ ಏನಿದೆಯೋ ಅದರಲ್ಲಿ ಒಂದು ಕೂಡ ಅನುಭವಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡಿದ್ರೆ, ನಾವು ಬದುಕ್ತಾ ಇರೋ ರೀತಿ ನೋಡಿದ್ರೆ
ನಮಗಾಗಿ ಏನು ಇಟ್ಟಿದ್ದಾರೋ ಆಧ್ಯಾತ್ಮಿಕ ಆಶೀರ್ವಾದಗಳು ಎಫೆಸ 1:3 ಹೇಳೋ ಪ್ರಕಾರ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು, ಭೌತಿಕ ಆಶೀರ್ವಾದಗಳಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೋಸ್ಕರ ಇಟ್ಟಿರ್ತಕ್ಕಂಥದ್ದನ್ನು ನಾವು ಎಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದೀವಿ ನಿಜವಾಗ್ಲೂ ಅಲ್ವಾ? ದ್ಯಾಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್. ಅದೇ ದೇವರ ಒಳಿತು, ದೇವರ ಮಹಿಮೆ. ವಿಶ್ವಾಸ ಇಟ್ಟು ನಾವು ಮುಂದೆ ಹೋಗುವಾಗ, ಜೀವಿಸುವಾಗ ದೇವರ ಮಹಿಮೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾವು ಆಲಿಸೋಣ. ದೇವರ ವಾಕ್ಯ ಇದು, ಮನುಷ್ಯನದಲ್ಲ. ಅದರಿಂದ ನಾವು ಅದನ್ನು ಸ್ವೀಕಾರ ಮಾಡೋಣ. ಇದು ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ ಬಂದು ಹೇಳಿದ್ದಾದರೆ ನೀವು ತಗೊಳ್ಳಿದ್ದು ನಾನು ಹೇಳೋದಿಲ್ಲ. ಯಾವ ಮನುಷ್ಯನೇ ಇರಲಿ, ಈ ಪ್ರಪಂಚದಲ್ಲಿರೋ ಎಷ್ಟು ಒಳ್ಳೆಯ ಮನುಷ್ಯ ಇರಲಿ, ಶ್ರೇಷ್ಠ ಮನುಷ್ಯ ಇರಲಿ, ಪವಾಡ ಪುರುಷ ಇರಲಿ, ಸಂತರಿರಲಿ, ದೇವದೂತರಿರಲಿ, ಯಾರೇ ಬಂದು ಬೋಧನೆ ಮಾಡಿದರೆ ಈ ಪವಿತ್ರ ಪುಸ್ತಕದಲ್ಲಿ, ಪವಿತ್ರ ಬೈಬಲ್ನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಿಷಯ ಹೇಳೋದಾದರೆ ನೀವು ಒಪ್ಕೊಳ್ಳಿ ಅಂತ ನಾನು ಖಂಡಿತ ಹೇಳೋದಿಲ್ಲ ನಿಮಗೆ. ನಾನಂತೂ ಒಪ್ಕೊಳ್ಳೋದಿಲ್ಲ, ಅವ್ರು ಯಾರೇ ಬಂದು ಹೇಳಿದರು. ನೀವು ಒಪ್ಕೊಳ್ಳಿ, ನಿಮಗೂ ಹೇಳೋದಿಲ್ಲ. ಆದರೆ ಇಲ್ಲಿ ಬರೆಯಲ್ಪಟ್ಟಿದ್ದು ಅವ್ರು ಯಾರೇ ಬಂದು ಹೇಳಿದರೂ ಕೂಡ ನಾವು ಒಪ್ಕೋಬೇಕು. ಯಾಕೆ ಅಂದರೆ ಹೇಳೋ ಮನುಷ್ಯನ ನೋಡಿ ಅಲ್ಲ, ಇಲ್ಲಿರ್ತಕ್ಕಂಥ ವಾಕ್ಯ ನೋಡಿ. ವಾಕ್ಯ ದೇವರು, ನಮಗೆ ಗೊತ್ತು. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರಾಗಿದ್ದರು. ಇವತ್ತು ಕೂಡ ವಾಕ್ಯ ಇದೆ. ಅದರಿಂದ ಮೊದಲು ನಾನು ಇದು ಓದ್ತೀನಿ. ಯಾವುದು? ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 17ರಿಂದ ಇರತಕ್ಕಂಥ ವಾಕ್ಯಗಳು ಈ ದಿನದ ಶುಭ ಸಂದೇಶ, ಗಾಸ್ಪೆಲ್ ರೀಡಿಂಗ್. ಅಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳುವಂಥ ಮಾತು, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಯಾತಕ್ಕಾಗಿ ಬಂದಿದ್ದೇನೆ? ಅವುಗಳನ್ನು ಹಾಳು ಮಾಡಲಿಕ್ಕಾಗಿ ಬಂದವನಲ್ಲ, ಅದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಆಮೇಲೆ ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರ ಎಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು. ನಮಗೆ ಗೊತ್ತು, ಧರ್ಮಶಾಸ್ತ್ರ ಅಂತ ಹೇಳುವಾಗ ಮುಖ್ಯವಾಗಿ ಮೋಶೆಯ 5 ಪುಸ್ತಕಗಳನ್ನ ನಾವು ಧರ್ಮಶಾಸ್ತ್ರ, ಲಾ ಅಂತ ಹೇಳ್ತೀವಿ, ನಿಯಮ ಅಂತ ಹೇಳ್ತೀವಿ. ಓಕೆ, 5 ಪುಸ್ತಕಗಳು. ಇನ್ನು ಪ್ರವಾದಿಗಳು ಅಂತ ಹೇಳುವಾಗ, ಪ್ರಾಫಿಟ್ಸ್ ಅಂತ ಹೇಳುವಾಗ, ಪ್ರವಾದಿಗಳು ಬರೆದಂಥ ಪುಸ್ತಕಗಳು 12 ಪುಸ್ತಕಗಳು ಇದೆ. ಸೊ ಅದೆಲ್ಲವನ್ನು ನಾವೇನು ಮಾಡ್ತೀವಿ? ಒಟ್ಟಾಗಿ ಪ್ರವಾದಿಗಳು, ಮೋಶೆ ಮತ್ತು ಪ್ರವಾದಿಗಳು ಅಂತ ಕರಿತೀವಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅದರ ಒಂದು ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು. ನಮಗೆ ಗೊತ್ತು, ಧರ್ಮಶಾಸ್ತ್ರದಲ್ಲಿರುವ ಆಜ್ಞೆಗಳು ಎಷ್ಟು? ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಅನೇಕ ನಿಯಮಗಳಿದೆ, ಲಾಸ್, ಅದಲ್ಲ. ಅದರಲ್ಲಿರ್ತಕ್ಕಂಥ ಆಜ್ಞೆಗಳೆಷ್ಟು? 10 ಆಜ್ಞೆಗಳು. ಯೇಸು ಹೇಳ್ತಾರೆ, ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು. ನಮಗೇನಾದರೂ ಇದು ಚಿಕ್ಕದು ಅಂತ ಅನಿಸಿ ಅದನ್ನು ಕೂಡ ಮೀರೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಆಜ್ಞೆ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಒಂದು ಚಿಕ್ಕದು ಇರಬಹುದು ನಮ್ಮ ಲೆಕ್ಕಾಚಾರದಲ್ಲಿ, ದೇವರು ಚಿಕ್ಕದು ಅಂತ ಹೇಳಲಿಲ್ಲ. ನಾವು ಲೆಕ್ಕ ಹಾಕ್ಕೊಂಡು ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಹಾಗಾದರೆ ಯೇಸು ಕ್ರಿಸ್ತರು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರ ಆಜ್ಞೆಗಳು ಮೋಶೆ ಮುಖಾಂತರ ಇಸ್ರಾಯೇಲ್ ಜನರಿಗೂ ಮತ್ತು ಸಕಲ ಜನರಿಗೂ ಕೊಡಲ್ಪಟ್ಟಂತಹ ದೇವರ 10 ಆಜ್ಞೆಗಳು ಮುಖ್ಯವಾದದ್ದು. ಅದು ಬೋಧಿಸುವಾಗ ಮತ್ತು ಅದನ್ನು ಅನುಸರಣೆ ಮಾಡುವಾಗ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಧನ್ಯರಾಗ್ತೀವಿ, ಶ್ರೇಷ್ಠರಾಗ್ತೀವಿ. ಅದನ್ನು ಅನುಸರಣೆ ಮಾಡದೆ ಹೋದಾಗ ಅದಕ್ಕೆ ವಿರುದ್ಧವಾಗ್ತೀವಿ. ನಮಗೆ ಯಾವುದೇ ಮಾನ್ಯತೆ ಸ್ವರ್ಗದಲ್ಲಿ ಇರೋದಿಲ್ಲ, ದೇವ್ರ ಮುಂದೆ ಇರೋದಿಲ್ಲ. ದೇವ್ರ ಮುಂದೆ ಬೆಲೆ ಯಾರಿಗಿದೆ ಕೇಳಿದರೆ, ತುಂಬ ಮೈಕ್ ಹಿಡಿದು ಪ್ರಬೋಧನೆ ಮಾಡಿದ ತಕ್ಷಣ ನನಗೆ ಬೆಲೆ ಇಲ್ಲ. ದೇವ್ರ ಮುಂದೆ ಬೆಲೆ ಯಾರಿಗೆ ಗೊತ್ತಾ? ನೀವು ತುಂಬ ದೆವ್ವಗಳನ್ನ ಓಡಿಸಿರ್ಬೋದು, ನಿಮಗೂ ಬೆಲೆ ಇಲ್ಲ. ನೀವು ಯಾರು ಗೊತ್ತೇ ಇಲ್ಲ ಅಂತಾರೆ ದೇವರು. ಪವಾಡ ಮಾಡಿದ್ದೀವಿ, ಅದು ಇದು ಎಲ್ಲ ಹೇಳ್ಕೊಳ್ಳಿ, ಆದರೆ ದೇವ್ರ ಮುಂದೆ ಬೆಲೆ ಅವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೆ ಬೆಲೆ. ಸೊ ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ನೋಡೋಣ, ಫಸ್ಟ್ ರೀಡಿಂಗಲ್ಲಿ ಏನು ಆಜ್ಞೆಯನ್ನು ಹೇಳ್ತಾರೆ ಅಂತ ನಾವು ನೋಡೋಣ. ಅದನ್ನು ಸ್ವಲ್ಪ ನಾವು ಕಲಿಯೋಣ, ಕಲಿತ್ಕೊಂಡು ಧ್ಯಾನ ಮಾಡೋಣ. ಅದಾದ ನಂತರ ಅನುಸರಣೆ ಮಾಡಲಿಕ್ಕೆ ಮನಸ್ಸಿರುವವರು ಅನುಸರಣೆ ಮಾಡ್ಬೋದು. ಎಲ್ರಿಗೂ ಕೂಡ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಾರೆ?
4ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರೋನಮಿ ಚಾಪ್ಟರ್ 4 ವರ್ಸಸ್ 1 ಆನ್ವರ್ಡ್ಸ್, 1 ಮತ್ತು 5ರಿಂದ ಇರತಕ್ಕಂಥ ವಾಕ್ಯಗಳು. ಒಂದನೇದೇನು ಹೇಳ್ತಾರೆ? ಇಸ್ರಾಯೇಲರೇ ಕೇಳಿ, ನೀವು ಜೀವದಿಂದ ಉಳಿದು ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ನಿಮಗೆ ಕೊಡುವ ನಾಡನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನದಿಂದ ಅನುಸರಿಸಬೇಕು. ಇಸ್ರಾಯೇಲ್ ಜನರೇ ಕೇಳಿ, ನೀವು ಜೀವದಿಂದ ಉಳಿದು ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ನಿಮಗೆ ಕೊಡುವ ನಾಡನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನದಿಂದ ಆಲಿಸಬೇಕು. ಇದು ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂಥದ್ದು. ನೀವು ಕಾನಾನ್ ದೇಶಕ್ಕೆ ಹೋಗಿ ಅದನ್ನು ನೀವು ಸ್ವಾಧೀನ ಮಾಡ್ಕೋಬೇಕಾದ್ರೆ ಮತ್ತು ಅಲ್ಲಿ ನೀವು ಸಮೃದ್ಧಿಯ ಜೀವನವನ್ನು ಜೀವಿಸಲಿಕ್ಕೆ, ಒಂದು ಜಯಭರಿತವಾದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನೀವು ಏನು ಮಾಡಬೇಕು ಕೇಳಿದರೆ, ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ್ರೂ ಆಗೋದಿಲ್ಲ, ಸುಮ್ಮನೆ ತಪಸ್ಕಾಲ ಮಾಡ್ತಾ ಕೂತ್ಕೊಂಡ್ರೂ ಆಗೋದಿಲ್ಲ, ಅಥವಾ ಬೈಬಲ್ ಓದ್ತಾ ಕೂತ್ಕೊಂಡ್ರೂ ಆಗೋದಿಲ್ಲ. ನಾನು ನಿಮಗೆ ಬೋಧಿಸುವ ಆಜ್ಞೆಗಳನ್ನು ನೀವು ಅನುಸರಣೆ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ನೀವು ಚರ್ಚಿಗೆ ಹೋಗೋದೋ, ಬೈಬಲ್ ಓದೋದೋ, ಪ್ರಾರ್ಥನೆ ಮಾಡೋದೋ ಅದೆಲ್ಲ ಓಕೆ. ಆದರೆ ನೀವು ಆಜ್ಞೆಗಳನ್ನು ಅನುಸರಿಸದೆ, ನೀವು ನೆನ್ಪಿಟ್ಕೊಳ್ಳಿ, ದೇವರ ಆಜ್ಞೆಗಳನ್ನು ಅನುಸರಿಸದೆ ನೀವು ಎಷ್ಟು ಬೈಬಲ್ ಓದಿದ್ರು ವೇಸ್ಟ್. ನೀವು ದೇವರ ಆಜ್ಞೆಗಳಿಗೆ ಬೆಲೆ ಕೊಡದೆ ಅದನ್ನು ಅನುಸರಿಸದೆ ಚರ್ಚಿಗೆ ಹೋಗೋದು ವೇಸ್ಟ್. ನೀವು ದೇವರ ಆಜ್ಞೆಗಳನ್ನು ಅನುಸರಿಸದೆ ಪ್ರಾರ್ಥನೆ ಮಾಡೋದು ವೇಸ್ಟ್. ನೀವು ದೇವರ ಆಜ್ಞೆಗಳನ್ನು ಅನುಸರಿಸದೆ ಯಾವುದೇ ರೀತಿಯ ತಪಸ್ಕಾಲ ಇರ್ಬೋದು, ಇನ್ನೊಂದು ಕಾಲ ಇರ್ಬೋದು, ಏನೇ ಮಾಡೋದು ವೇಸ್ಟ್. ಎಲ್ಲವೂ ಕೂಡ ವ್ಯರ್ಥ, ಯಾವುದಕ್ಕೂ ಕೂಡ ಅರ್ಥ ಇರೋದಿಲ್ಲ ದೇವರ ಸನ್ನಿಧಿಯಲ್ಲಿ. ನಿಮ್ಮ ಮುಂದೆ, ಜನರ ಮುಂದೆ ಅರ್ಥ ಇರ್ಬೋದು, ಇವರು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಇವರು ಡೈಲಿ ಚರ್ಚಿಗೆ ಹೋಗ್ತಾರೆ, ಇವರು ತುಂಬ ಚೆನ್ನಾಗಿ ಬೈಬಲ್ ಓದ್ತಾರೆ, ಇವರು ತುಂಬ ಚೆನ್ನಾಗಿ ಹಾಡ್ತಾರೆ, ಸ್ತುತಿ ಮಾಡ್ತಾರೆ, ಅಲ್ಲೆಲ್ಲೂ ಹೇಳ್ತಾರೆ. ಇದೆಲ್ಲ ಜನ ಮಾತಾಡಿಕೊಂಡು ನಮ್ಮನ್ನು ಹೊಗಳ್ಬೋದು, ನಮ್ಮನ್ನು ಮಹಿಮೆ ಪಡಿಸ್ಬೋದು. ಇದರಿಂದ ದೇವರಿಗಂತೂ ನಮ್ಮ ಮುಖಾಂತರ ಖಂಡಿತವಾಗಲು ಮಹಿಮೆ ಆಗೋದಿಲ್ಲ, ನಮಗೆ ಯಾವುದು ಸಮಾಧಾನವೂ ಸಿಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ನಿಜವಾಗ್ಲೂ ಒಂದು ಯೋವನ್ನ 5:3 ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವರನ್ನು ಪ್ರೀತಿಸುವುದು ಎಂದರೆ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಂತೆ. ದೇವರನ್ನು ಪ್ರೀತಿಸೋದು ಅಂದರೆ ಏನು? ಅದಿರ್ಬೇಕು ಫಸ್ಟ್, ಅದಾದಮೇಲೆ ಬಾಕಿ ಎಲ್ಲ ನೆಕ್ಸ್ಟ್. ದೇವರ ಆಜ್ಞೆಯನ್ನು ಸೈಡಿಗೆ ಇಟ್ಬಿಟ್ಟು ಕೇವಲ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನು ಮಾಡಿಕೊಂಡು ಈ ಜನರು ನನಗೆ ಮಾಡುವ ಆರಾಧನೆ ವ್ಯರ್ಥ ಅಂತ ದೇವರು ಪ್ರವಾದಿಗಳ ಮುಖಾಂತರ ಹೇಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ತಮ್ಮ ಪುತ್ರನ ಬಾಯಲ್ಲಿ ಮಾತಾಡಿಸಿದ್ದಾರೆ. ಈಗಲೂ ಕೂಡ ಅದು ಬರೆಯಲ್ಪಟ್ಟ ವಚನ ಹಾಗೇ ಇದೆ. ಯೇಸುಸ್ವಾಮಿ ಹೇಳಿದ ಹಾಗೆ ಅದರಲ್ಲಿ ಒಂದು ಚಿಕ್ಕ ಚುಕ್ಕೆ ಆಗಲಿ ಅಥವಾ ಯಾವುದು ನಿರರ್ಥಕ ಆಗೋದಿಲ್ಲ, ಅದು ಪ್ರತಿಯೊಂದು ಫುಲ್ಫಿಲ್ ಆಗುತ್ತೆ ಯೇಸು ಕ್ರಿಸ್ತರಲ್ಲಿ ಅಂತ ಹೇಳಿದ್ದಾರೆ ಅಲ್ವಾ? ಇಲ್ಲಿ ಇಸ್ರಾಯೇಲ್ ಜನರಿಗೆ ಮೋಶೆ ಹೇಳ್ತಾ ಇದ್ದಾರೆ, ನೋಡಿ ನೀವು ಈಜಿಪ್ಟಿನಿಂದ ಬಂದ್ರಿ, ಈಗ ನೀವು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ನೀವು ಅದನ್ನು ಸ್ವಾಧೀನ ಮಾಡಿಕೊಂಡು ಅಲ್ಲಿ ನೀವು ಸುಖವಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ ನೀವು ಈ ಆಜ್ಞೆಗಳನ್ನು ಅನುಸರಿಸಬೇಕು. ಅನುಸರಿಸದೆ ಹೋದರೆ ನೀವು ಕಾನಾನ್ ದೇಶದಲ್ಲಿ ಇದ್ದರೂ ಕೂಡ ನೀವು ಗುಲಾಮರಾಗಿರ್ತೀರ. ಕಾನಾನ್ ದೇಶದಲ್ಲಿ ಇದ್ದರೂ ಕೂಡ ನೀವು ಅಲ್ಲಿ ಒದ್ದಾಡ್ತಾ ಇರ್ತೀರ, ನಿಮ್ಮಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ರೆಸ್ಟ್ ಆಫ್ ಗಾಡ್. ದೇವರ ವಿಶ್ರಾಂತಿಯನ್ನು ನಿಮಗೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತು, ಯೆಹೋಶುವನು ಈ ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ, ಆದರೆ ದೇವರ ವಿಶ್ರಾಂತಿಯನ್ನು ಅವರು ಪಡ್ಕೊಳ್ಳಲಿಲ್ಲ. ಕಾರಣ ಏನು? ಅವಿಶ್ವಾಸ. ಮೋಶೆ ಎಚ್ಚರಿಸ್ದ, ಆದರೆ ಆ ಜನ ಎಚ್ಚೆತ್ಕೊಳ್ಳಿಲ್ಲ. ಆ ಜನನೂ ನಮ್ಮ ಥರನೇ, ಏನು ವ್ಯತ್ಯಾಸ ಏನಿಲ್ಲ, ಅವರು ನಾವೆಲ್ಲ ಒಂದೇ. ನಾವು ಹೇಳ್ತೀವಲ್ಲ, ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಚರ್ಚಿಗೆ ಹೋಗ್ತಾಯಿದ್ದೀವಿ, ತಪಸ್ಕಾಲ ಮಾಡ್ತಾಯಿದ್ದೀವಿ, ಉಪವಾಸ ಮಾಡ್ತಾಯಿದ್ದೀವಿ, ಮೀನು ಮಾಂಸ ಎಲ್ಲ ಬಿಟ್ಟಿದ್ದೀವಿ, ಇನ್ನೇನು ಮಾಡಬೇಕು? ದೇವರು ಹೇಳ್ತಾರೆ, ದೇವರ ಆಜ್ಞೆಯನ್ನು ಅನುಸರಿಸು. ಇಲ್ಲಿ ಇಸ್ರಾಯೇಲ್ ಜನರಿಗೆ ಮೋಶೆ ಸ್ಪೆಸಿಫಿಕ್ ಆಗಿ, ನಿರ್ದಿಷ್ಟವಾಗಿ, ನೇರವಾಗಿ ಹೇಳ್ತಾ ಇದ್ದಾನೆ. ಯಾವ ಆಜ್ಞೆ ಮುಖ್ಯವಾಗಿ ಇಲ್ಲದು ಡೀಟೇಲ್ ಕೊಟ್ಟಿಲ್ಲ, ಆದರೆ ಇದೇ ಅಧ್ಯಾಯದಲ್ಲಿ ಡೀಟೇಲ್ ಇದೆ. ಈ ಒಂದು ವಾಕ್ಯದಲ್ಲಿ ಡೀಟೇಲ್ ಇಲ್ಲ. ನೀವು ಇವತ್ತಿನ ರೀಡಿಂಗ್ ಪೂರ್ತಿ ಓದಬೇಕು. 5ನೇ ವಾಕ್ಯ 5ರಿಂದ 9ರವರೆಗೆ ಇರತಕ್ಕಂಥ ವಾಕ್ಯ, ಅದರಲ್ಲೆಲ್ಲ ಅದೇ ಇರೋದು. ನಿಮ್ಮನ್ನು ನೋಡಿ ಅನ್ಯ ಜನ ಏನಂತ ಗುರುತಿಸ್ಬೇಕು ಗೊತ್ತಾ? ನೀವು ತುಂಬ ಜ್ಞಾನಿಗಳು, ನೀವು ಜ್ಞಾನದಲ್ಲಿ ಬದುಕ್ತಾ ಇದ್ದೀರಿ ಅಂತ. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮನ್ನು ಜನ ಗುರುತಿಸ್ಬೇಕಾಗಿರೋದು ಏನಂತ? ಜ್ಞಾನ ವಿವೇಕವುಳ್ಳವರು ಅಂತ ಗುರುತಿಸ್ಬೇಕು. ಲೌಕಿಕ ಜ್ಞಾನ ಅಲ್ಲ, ಸ್ವರ್ಗೀಯವಾದ ಜ್ಞಾನವುಳ್ಳ ಒಂದು ಜನಾಂಗ ನೀವು ಅಂತ. ತುಂಬ ಶ್ರೀಮಂತರಿವರು, ದೊಡ್ಡವರಿವರು, ಆ ಥರ ಈ ಥರ ಎಲ್ಲ ಗುರುತಿಸ್ಬೇಕಾಗಿರೋದು. ನಮ್ಮನ್ನು ಜನ ಗುರುತಿಸ್ಬೇಕಾಗಿರೋದು ಜ್ಞಾನವಂತರು ಅಂತ. ಇವತ್ತು ನಮ್ಮನ್ನು ಜ್ಞಾನವಂತರು ಅಂತ ನಿಮ್ಮಲ್ಲಿ ಯಾರಾದರೂ ಗುರುತಿಸ್ತಾ ಇದ್ದಾರಾ? ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಾದರೂ ನಿಮ್ಮನ್ನು ಗುರುತಿಸ್ತಾ ಇದ್ದಾರಾ? ತುಂಬ ಜ್ಞಾನವಂತರು ಇವರು ಅಂತ.
ಕಳ್ಳರಿವರು ಅಂತ ಗುರುತಿಸೋರಿದ್ದಾರೆ, ಕುಡುಕರಿವರು ಅಂತ ಗುರುತಿಸೋರಿದ್ದಾರೆ, ಬರೀ ದುಡ್ಡು 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 ಅಂತ ದುಡ್ಡಿನ ಪಿಶಾಚಿಗಳು ಅಂತ ಗುರುತಿಸೋರಿದ್ದಾರೆ. ಚರ್ಚಿಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಕುಸ್ತಿ ಆಡ್ತಾರೆ. ಅದು ಏನು ಚರ್ಚ್ಗೆ ಹೋಗ್ತಾರೋ, ಏನು ಕ್ರಿಶ್ಚಿಯನ್ಸೋ, ಆ ರೀತಿಯೆಲ್ಲ ಗುರುತಿಸ್ತಾರೆ. ಆ ರೀತಿಯೆಲ್ಲ ಗುರುತಿಸ್ತಾರಾ? ಅಕ್ಕಪಕ್ಕದ ಮನೆಯವರೇ ಗುರುತಿಸ್ತಾರೆ. ಕ್ರೈಸ್ತರನ್ನ ಆ ರೀತಿ ಗುರುತಿಸ್ತಾರೆ ಅಲ್ವಾ? ಆದರೆ ಅನ್ಯರು ನಮ್ಮನ್ನು ಗುರುತಿಸ್ಬೇಕಂತ ಏನಂತ ಗುರುತಿಸ್ಬೇಕು? ಇವತ್ತಿನ ವಾಚನದಲ್ಲಿ ಇದೆಯಲ್ವಾ? ಜ್ಞಾನಿಗಳು ಇವುಗಳನ್ನು ನೀವು ಕೈಗೊಂಡು ಅನುಸರಿಸಿದ್ದೇ ಆದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಈ ಆಜ್ಞೆಗಳ ಬಗ್ಗೆ ಅವರು ಅರಿತುಕೊಂಡಾಗ ಈ ದೊಡ್ಡ ಜನಾಂಗ ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಬರೆದಿರ್ತಕ್ಕಂಥ ಈ ಜ್ಞಾನ ಸಾಧಾರಣ ಜ್ಞಾನ ಅಲ್ಲ. ಪೌಲರು ಅದನ್ನು ಹೇಳ್ತಾರೆ, ಅಳಿದು ಹೋಗುವ ಅಧಿಪತಿಗಳ ಜ್ಞಾನ ಅಲ್ಲ. ಇದು ಲೋಕದಿಂದ ಸಿಗುವಂಥ ಜ್ಞಾನ ಅಲ್ಲ. ಇದೊಂದು ಆಧ್ಯಾತ್ಮಿಕ ಆಶೀರ್ವಾದವಾಗಿ ಪವಿತ್ರಾತ್ಮನ ಮುಖಾಂತರ ದೇವರ ಆಜ್ಞೆಗಳನ್ನು ಅನುಸರಿಸುವಂತಹ ಪ್ರತಿಯೊಬ್ಬ ದೇವರ ಮಗಳ ಒಳಗಡೆ ದೇವರ ಆತ್ಮರು ಕೊಡುವಂಥ ಜ್ಞಾನ. ಇವತ್ತು ತಂದೆ ತಾಯಿ ಮಕ್ಕಳು ಯೌವನಸ್ಥರು ಸಭಾ ಪಾಲಕರುಗಳು ಎಲ್ಲರೂ ಜ್ಞಾನದಲ್ಲಿ ಬದುಕಿಬಿಟ್ರೆ ನಿಜವಾಗ್ಲೂ ದೇವರಿಗೆ ಮಹಿಮೆ ಆಗುತ್ತೆ. ಆದರೆ ನಾವೆಲ್ಲ ಹೇಗೆ ಬದುಕ್ತಾ ಇದ್ದೀವಿ ಅಂದರೆ, ದೇವರ ಹೆಸರು ಹೇಳ್ಕೊಂಡು ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ, ಸ್ವಾರ್ಥದಲ್ಲಿ ಬದುಕ್ತಾ ಇದ್ದೀವಿ, ಹಣದ ವ್ಯಾಮೋಹಕ್ಕೆ ಒಳಗಾಗಿ ಬದುಕ್ತಾ ಇದ್ದೀವಿ, ಅನೇಕ ರೀತಿಯ ವ್ಯಾಮೋಹಕ್ಕೆ ಒಳಗಾಗಿ ಬದುಕ್ತಾ ಇದ್ದೀವಿ. ನಾವು ಯಾವ ಕೆಲಸ ಮಾಡೋದಕ್ಕೂ ಹೇಸೋದಿಲ್ಲ, ಎಷ್ಟು ನೀಚ ಕೆಲಸ ಮಾಡೋದಕ್ಕೂ ಹೇಸೋದಿಲ್ಲ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ವ್ಯಭಿಚಾರ, ಅನೈತಿಕತೆ ಇದೆಲ್ಲ ಇದೆಯಾ ಕೇಳಿದರೆ ಇದೆಯಾ ನಮ್ಮಲ್ಲಿ? ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಸಮೂಹಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇಂಥವುಗಳು ಇದೆಯಾ? ಖಂಡಿತವಾಗಲೂ ಇದೆ. ಜನ ಅದನ್ನು ಗುರುತಿಸ್ತಾ ಇದ್ದಾರೆ, ಜನಕ್ಕೆ ಕಾಣಿಸ್ತಾ ಇದೆ, ಎಲ್ರಿಗೂ ಕಾಣಿಸ್ತಾ ಇದೆ. ಅದನ್ನು ಮುಚ್ಚಿಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮನ್ನು ಇವತ್ತು ಜ್ಞಾನಿಗಳು ವಿವೇಕಿಗಳು ಎಂದು, ಅಥವಾ ಇಲ್ಲಿ ನಿಜವಾಗ್ಲೂ ಕ್ರಿಸ್ತನಿದ್ದಾನೆ, ಈ ಕುಟುಂಬದಲ್ಲಿ ಕ್ರಿಸ್ತ ಜೀವಿಸ್ತಾ ಇದ್ದಾನೆ, ಈ ವ್ಯಕ್ತಿಯಲ್ಲಿ ಕ್ರಿಸ್ತನ ಆತ್ಮ ಇದೆ ಎಂದು ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಸಾಧ್ಯ ಆಗ್ತಾ ಇದೆಯಾ? ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ, ನೀವು ಜನ್ಮ ಕೊಟ್ಟ ನಿಮ್ಮ ಮಕ್ಕಳಿಗೆ, ನೀವು ಕಷ್ಟಪಟ್ಟು ಸಾಕಿ ಸಲ್ಲುತ್ತಿರುವ ನಿಮ್ಮ ಮಕ್ಕಳಿಗೆ, ನನ್ನ ತಂದೆಯಲ್ಲಿ ಯೇಸು ಇದ್ದಾರೆ, ನನ್ನ ತಾಯಿಯಲ್ಲಿ ಯೇಸು ಇದ್ದಾರೆ, ಜೀವನ ಸಂಗಾತಿಗೆ ನನ್ನ ಸಂಗಾತಿಯಲ್ಲಿ ಯೇಸು ಇದ್ದಾರೆ ಎಂದು ಯೇಸುವನ್ನು ಗುರುತಿಸಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಸಾಧ್ಯ ಆಗದೇ ಇದ್ದರೆ ನಾವು ಅಜ್ಞಾನದಲ್ಲಿದ್ದೀವಿ, ನಾವು ಅವಿಧೇಯತೆಯಲ್ಲಿ ಬದುಕ್ತಾ ಇದ್ದೀವಿ, ಅವಿಶ್ವಾಸದಲ್ಲಿ ಬದುಕ್ತಾ ಇದ್ದೀವಿ ಅಂತಲೇ ಅರ್ಥ. ಇಲ್ಲಿ ಆಜ್ಞೆ ಏನು ಕೊಟ್ಟಿದ್ದು? ಮೋಶೆ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ನಾನು ನಿಮಗೆ ದೇವರು ನನಗೇನು ಕೊಟ್ಟರೋ ಅದನ್ನು ನಾನು ನಿಮಗೆ ಕೊಟ್ಟೆ. ಎಲ್ಲಿ? ಆ ಸೀನಾಯಿ ಪರ್ವತದ ಬಳಿಯಲ್ಲಿ 10 ಆಜ್ಞೆಗಳನ್ನ ಕೊಟ್ಟಾಗ ನೀವು ಆ ಪರ್ವತದ ಬಳಿಯಲ್ಲಿ ನಿಂತ್ಕೊಂಡ್ರಿ. ಆಗ ದೇವರು ನನಗೆ ಕೊಟ್ಟಿದ್ದನ್ನು ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡಿದೆ. ಆ ಆಜ್ಞೆಯನ್ನು ಮತ್ತೊಮ್ಮೆ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ರಿಮೈಂಡ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲೂ ಕೂಡ ಅದನ್ನು ಎತ್ತಿ ಹೇಳಿದ್ದಾರೆ, ಈ ಆಜ್ಞೆ ವಿಷಯದಲ್ಲಿ ನೀವು ಜಾಗರೂಕತರ ಆಗಿರಬೇಕು, ಅದರಲ್ಲಿ ಚಿಕ್ಕದೊಂದನ್ನು ಕೂಡ ಮೀರುವವರು ಅಯೋಗ್ಯರಾಗಿ ಹೋಗ್ತೀರಿ ಅಂತ. ಹಾಗಾದರೆ ಏನು ಕೊಟ್ಟಿದ್ದಾರೆ? ದೇವರು ಕೊಟ್ಟಂಥ ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆಯನ್ನೇ ಈ ಅಧ್ಯಾಯದಲ್ಲಿ ಪೂರ್ತಿ ವಿವರಿಸಿದ್ದಾರೆ. 15ರಿಂದ ಇರ್ತಕ್ಕಂಥ ವಾಕ್ಯಗಳಲ್ಲಿ ನಾವು ನೋಡಿದರೆ ಡೀಟೇಲ್ ಗೊತ್ತಾಗುತ್ತೆ. ಇದೇ ಅಧ್ಯಾಯ ಬಿಟ್ಟು ಆ ಕಡೆ ಹೋಗೋದು ಬೇಡ, ಇದೇ ಅಧ್ಯಾಯದಲ್ಲೇ ಇದೆ ಯಾವುದ್ರ ಕುರಿತಾಗಿ ಹೇಳಿದ್ದಾರೆ ಅಂತ. ಏನು ಹೇಳಿದ್ದಾರೆ ಓದೋಣ. ಅದ್ರ ಹೆಡ್ಡಿಂಗ್ ಓದಿ ನೋಡೋಣ. ಹೆಡ್ಡಿಂಗ್ ಏನಿದೆ? ಯಾವುದ್ರ ಬಗ್ಗೆ ಎಚ್ಚರಿಕೆ? ವಿಗ್ರಹಾರಾಧನೆ ಬಗ್ಗೆ ಎಚ್ಚರಿಕೆ. ನಮ್ಮಲ್ಲಿ ವಿಗ್ರಹಾರಾಧನೆ ಇದೆಯಾ ಕೇಳಿದರೆ ನಮ್ಮಲ್ಲಿ ಹೆಚ್ಚಾಗಿ ತುಂಬಿ ತುಳುಕ್ತಾ ಇರೋದೇ ಅದು. ಅನೇಕ ವಿಗ್ರಹಗಳನ್ನ ಮಾಡಿಟ್ಕೊಂಡು ನಾವು ಅದರಲ್ಲಿ ದೇವರನ್ನ ಕಾಣ್ತಾ ಇದ್ದೀವಿ, ಅದರಲ್ಲಿ ದೇವರನ್ನ ಹುಡುಕ್ತಾ ಇದ್ದೀವಿ. ಸರಿನೋ ತಪ್ಪೋ ಅಂತ ನನ್ನ ಕೇಳಬೇಡಿ, ಬೈಬಲ್ ಓದಿ, ಅದು ಉತ್ತರ ಕೊಡುತ್ತೆ. ಕೇಳೋದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ, ಅನುಸರಣೆ ಮಾಡಲಿಕ್ಕೆ ವಿಶ್ವಾಸ ಉಳ್ಳವನು ಅನುಸರಣೆ ಮಾಡಿ. ದೇವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ. ದೇವರು ಏನು ಹೇಳಿದಾರೋ ಅದನ್ನು ಅನುಸರಿಸಿದರೆ, ದೇವರು ಏನು ಆಶೀರ್ವಾದ ನಿನಗಿಟ್ಟಿದ್ದಾರೋ, ಆಧ್ಯಾತ್ಮಿಕ ಆಶೀರ್ವಾದ, ಆ ದೈವ ಜ್ಞಾನ ಒಂದು ಕೃಪೆಯಾಗಿ ನಿನ್ನ ಒಳಗಡೆ ದೇವರಾತ್ಮರು ಕೊಡ್ತಾರೆ. ನೀನು ಅದಕ್ಕೋಸ್ಕರ ಯಾವುದು ಬೆಟ್ಟ ಗುಡ್ಡ ಹತ್ತಿಳಿಯೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಜ್ಞಾನಹೀನರಾಗಿ ಬದುಕಲಿಕ್ಕೆ ಕಾರಣ ದೇವರ ಆಜ್ಞೆಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಓಕೆನಾ? ಇಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಎಚ್ಚರಿಸ್ತಾ ಇದ್ದಾರೆ. ಏನಂತ ಎಚ್ಚರಿಸ್ತಾ ಇದ್ದಾರೆ ಅಂದರೆ, ಓದಿ, ನಾನೇ ಓದ್ಬಿಡ್ಲಾ? ನೀವು ಬೈಬಲಲ್ಲಿ ಓದಿ, ನಾನು ಓದ್ತೀನಿ. ಹೋರೇಬಿನಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದರು. ಆಗ ನಿಮಗೆ ಯಾವ ಆಕಾರವೂ
ಕಾಣಿಸಲಿಲ್ಲ. ಆದುದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ವಾಚ್ ಯೋರ್ ಸೆಲ್ಸ್ ಕ್ಲೋಸ್ಲಿ ಅಂತ ಇದೆ. ಅಂದರೆ ಎಚ್ಚರಿಕೆಯಿಂದ ಇರಿ ಅಲ್ಲ, ಬಹಳ ಎಚ್ಚರಿಕೆಯಿಂದ ಇರಿ. ಸುಮ್ಮನೆ ಎಚ್ಚರಿಕೆಯಿಂದ ಇರಿ ಅನ್ನೋದು ಓಕೆ, ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ವಾಚ್ ಯುವರ್ ಸೆಲ್ಸ್ ಕ್ಲೋಸ್ಲಿ, ತುಂಬ ಕ್ಲೋಸ್ ಆಗಿ ನೀವು ಎಚ್ಚರಿಕೆಯಿಂದ ಇರಬೇಕು, ಹತ್ತಿರದಲ್ಲಿ. ಸ್ವಲ್ಪದ್ರಲ್ಲೂ ಕೂಡ ನೀವು ಈ ವಿಷಯದಲ್ಲಿ ಮಿಸ್ ಆಗಬಾರ್ದು, ಮಿಸ್ ಹೊಡಿಬಾರ್ದು. ನೀವು ಬೇರೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಮಿಸ್ ಹೊಡೆದ್ರೂ ಎಕ್ಸ್ಕ್ಯೂಸ್ ಸಿಗುತ್ತೇನೋ, ಆದರೆ ಈ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಸೈತಾನನ ಟಾರ್ಗೆಟ್ ಏನು ಗೊತ್ತಾ? ದೇವರಿಗೆ ಸಲ್ಲಬೇಕಾದ ಮಹಿಮೆ ಹೇಗಾದರೂ ಮಾಡಿ ಅದನ್ನು ಡೈಲ್ಯೂಟ್ ಮಾಡಬೇಕು, ಅದನ್ನು ನಾಶ ಮಾಡಬೇಕು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಬೇರೆ ಕಡೆ ಡೈವರ್ಟ್ ಮಾಡಬೇಕು. ದೇವರೊಬ್ಬರಿಗೆ ಮಾತ್ರ ಪೂರ್ಣ ಮಹಿಮೆ, ಪೂರ್ಣ ಆರಾಧನೆ, ಸ್ತುತಿ, ಸ್ತೋತ್ರ, ಮಹತ್ವ ಹೋಗಬಾರ್ದು. ಮತ್ತು ಯಾರಿಗೆಲ್ಲ ಹೋಗಬೇಕು? ಅದು ಸುಮಾರು ಜನಕ್ಕೆ ಹೀಗೆ ಶೇರ್ ಆಗಿ ಹೋಗಬೇಕು. ಅದು ಕೆಲವೊಮ್ಮೆ ವಿಗ್ರಹಗಳಿಗೆ ಹೋಗಬೇಕು, ಮೂರ್ತಿಗಳಿಗೂ ಹೋಗಬೇಕು. ಅದು ಹೋಗ್ಲಿಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ಕೆಲವೊಂದು ಮೂರ್ತಿಗಳಲ್ಲಿ ಪವಾಡ ಆಗುವ ಹಾಗೆ ಮಾಡ್ತಾನೆ. ನಾವು ಅದು ಆಮೇಲೆ ನಮ್ಮ ತಲೆ ಒಳಗಡೆ ಏನು ಹಾಕ್ತಾನೆ ಗೊತ್ತಾ? ಪವಿತ್ರಾತ್ಮರಿ ಪವಾಡ ಮಾಡಿದ್ದು ಅಂತ ನಮ್ಮ ತಲೆ ಒಳಗಡೆ ನಾವು ನಂಬುವ ಹಾಗೆ ಹಾಕ್ತಾನೆ. ನಮಗೆ ಸತ್ಯದ ಅರಿವಿಲ್ಲದೆ ಇರೋದ್ರಿಂದ ಸೈತಾನ ಹಾಕುವ ಸುಳ್ಳನ್ನು ನಾವು ಬೇಗ ನಂಬಿಡ್ತೀವಿ. ಹೌದು, ಈ ಸ್ಟ್ಯಾಚ್ಯೂನಲ್ಲಿ ಜೇನುತುಪ್ಪ ಬರ್ತಾ ಇದೆ, ಎಣ್ಣೆ ಬರ್ತಾ ಇದೆ, ಹಾಗಾದರೆ ಇದು ದೇವರದೇ ಕಾರ್ಯ. ದೇವರು ಸ್ಟ್ಯಾಚ್ಯೂ ಒಳಗಡೆ ಎಣ್ಣೆ ತರೋ ದೇವರಲ್ಲ, ಸ್ಟ್ಯಾಚ್ಯೂ ಒಳಗಡೆ ನೀರು ತರೋ ದೇವರು ಅಲ್ಲ. ದೇವರಿಗೆ ಅದು ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ದೇವರು ಈ ಸ್ಟ್ಯಾಚ್ಯೂ ಬಿಸ್ನೆಸ್ಸಲ್ಲೇ ಇಲ್ಲ. ಅದನ್ನು ಹೇಟ್ ಮಾಡುವಂಥ ದೇವರು ಅದರೊಳಗಡೆ ಯಾಕೆ ತರಕ್ಕೆ ಹೋಗ್ತಾರೆ ಎಣ್ಣೆನ? ಹಾಗಾದರೆ ತರೋದು ಯಾರು? ಶತ್ರು. ಹಾಗೇನಾದರೂ ಎಣ್ಣೆ ಬಂದು, ತೀರ್ಥ ಬಂದು, ಏನಾದರೂ ಜೇನುತುಪ್ಪ ಎಲ್ಲ ಬಂದರೆ ನಾವೇನು ಮಾಡ್ತೀವಿ? ನೆಕ್ಲಿಕ್ಕೆ ಹೋಗ್ತೀವಿ, ಅದನ್ನು ತಿನ್ಲಿಕ್ಕೆ ಹೋಗ್ತೀವಿ, ಬಾಟ್ಲಲ್ಲಿ ಹಾಕ್ಕೊಂಡು ಬರ್ಲಿಕ್ಕೆ ಹೋಗ್ತೀವಿ. ಬಿಸ್ನೆಸ್ ಮಾಡೋರು ಬಾಟ್ಲಲ್ಲಿ ಎಣ್ಣೆ ಹಾಕಿ ಇಟ್ಬಿಟ್ಟು ದುಡ್ಡಿಗೂ ಮಾರ್ತಾರೆ, ನಾವು ತಗೊಬಂದು ಅಲ್ಲಿ ಇಲ್ಲಿ ಹಚ್ಕೊಳ್ತೀವಿ. ಅದು ಇದು ಕಾಯಿಲೆ ವಾಸಿ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ನಮಗೆ ಸಿಗಬೇಕಾದ ನಿಜವಾದ ಆಂತರಿಕ ಸೌಖ್ಯ ಸಿಗೋದು ಇಲ್ಲ. ನಿಜವಾದ ಆತ್ಮಿಕ ಅಭಿಷೇಕ ವರದಾನಗಳು ಸಿಗೋದು ಇಲ್ಲ. ಆತ್ಮಿಕವಾದಂತಹ ಆಶೀರ್ವಾದಗಳು ಸಿಗೋದು ಇಲ್ಲ. ದೇವರ ಒಳಿತು ಮಿಸ್ ಮಾಡ್ಕೊಂಡು ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದಾರೆ ಅಜ್ಞಾನದಲ್ಲಿ. ಇದ್ರ ಕುರಿತಾಗಿ ಅನೇಕ ವಾಕ್ಯಗಳಿದೆ ಬೈಬಲಲ್ಲಿ. ನೋಡೋಣ, ಈ 1 ಗಂಟೆ ಒಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಧ್ಯಾನ ಮಾಡೋಣ, ಕಲಿಯೋಣ. ಓಕೆ. ಹೋರೇಬಿನಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದರು, ಆಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ನೀವು ಭ್ರಷ್ಟರಾಗದಂತೆ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ. ಸ್ತ್ರೀಯ ರೂಪದಲ್ಲಾಗಲಿ ಪುರುಷನ ರೂಪದಲ್ಲಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪದಲ್ಲಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪದಲ್ಲಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪದಲ್ಲಾಗಲಿ, ಭೂಮಿಯ ಕೆಳಗಿನ ಮೀನಿನ ರೂಪದಲ್ಲಾಗಲಿ ದೇವರ ಸ್ವರೂಪ ಎಂದು ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ. ದೇವರ ಸ್ವರೂಪ ಇದು, ದೇವರ ಸ್ವರೂಪ. ಬೈಬಲ್ ಏನು ಹೇಳ್ತಾ ಇದೆ? ದೇವರ ಸ್ವರೂಪ ಅಂತ ನೀವು ಏನು ಮಾಡಬಾರ್ದು? ವಿಗ್ರಹಗಳನ್ನು ಮಾಡ್ಕೋಬೇಕಾ, ಮಾಡ್ಕೋಬಾರ್ದಾ? ಮಾಡ್ಕೋಬಾರ್ದು. ಪೌಲರು ಇನ್ನೂ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಕ್ರೈಸ್ತ ವಿಶ್ವಾಸಿಗಳಾಗಿದ್ದ ನಿಮ್ಮಲ್ಲಿ ಯಾರಾದರೂ ವಿಗ್ರಹ ಆರಾಧಕರಾಗಿದ್ದರೆ, ವಿಗ್ರಹಗಳನ್ನ ಇಟ್ಕೊಂಡು ಇದು ದೇವರು, ಇದರಲ್ಲಿ ನಾವು ದೇವ್ರನ್ನ ಹುಡುಕ್ತಾ ಇದ್ದೀವಿ, ದೇವ್ರನ್ನ ಕಾಣ್ತಾ ಇದ್ದೀವಿ ಅಂತ ಪೂಜಿಸೋದಾದರೆ ಅಂಥವ್ರು ಸಾವಾಸನೇ ಮಾಡಬೇಡಿ, ಅವ್ರ ಮನೆಗೆ ಹೋಗಬೇಡಿ ಅಂತ ಹೇಳ್ತಾರೆ. 1 ಕೊರಿಂಥ 5ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? 1 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ, 10-11. ಈ ಲೋಕದಲ್ಲಿರುವ ಅವ್ರನ್ನೆಲ್ಲ ಬಿಟ್ಬಿಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಅವ್ರು ಕೊರಿಂಥ ಸಭೆಗೆ ಪತ್ರಿಕೆ ಬರೀಬೇಕಾದ್ರೆ ಈ ಥರದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿದರು. ಆಮೇಲೆ ಮತ್ತೆ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಬರೀತಿದ್ದಾರೆ, ಎಲ್ಲ ವಿಗ್ರಹ ಆರಾಧಕರನ್ನ, ಕುಡುಕರನ್ನ, ಲೋಭಿಗಳನ್ನೆಲ್ಲ ಬಿಟ್ಬಿಡಿ ಅಂದರೆ, ಎಲ್ಲರನ್ನೂ ಬಿಟ್ಬಿಡವಿ ಅಂದರೆ ನಾವು ಪ್ರಪಂಚನೇ ಬಿಟ್ಟು ಹೋಗಬೇಕಾಗತ್ತೆ. ಆ ಥರ ಅಲ್ಲ ನಾನು ಹೇಳಿದ್ದು. ಹಾಗೆ ಮಾಡಿದ್ಬಿಟ್ರೆ ನಾವು ಯಾರಿದ್ದಾರೆ ಸರಿ ಇದ್ದವರು? ಲೋಕನ ಬಿಟ್ಟು ಹೋಗಬೇಕಾದಿತ್ತು.
ಕೇಳಿಸ್ಕೊಳ್ಳಿ. ಆದರೆ ತಾನು ಅಥವಾ ಒಬ್ಬ ನಾನು ಕ್ರಿಶ್ಚಿಯನ್, ನಾನು ಕ್ರೈಸ್ತ, ಕಥೋಲಿಕನೋ ಪ್ರೊಟೆಸ್ಟೆಂಟೋ ಪೆಂಟಿಕೋಸ್ಟೋ ಯಾವುದೋ, ಇದು ನನ್ನ ಪತ್ರದ ಬೇರೆ ಏನಾದರೂ ಇದೆಯಾ ಮುಂದಕ್ಕೆ? ಹಾಂ, ಓಕೆ ಓಕೆ, ಬೇಡ ಬಿಡಿ, ಅದು ಸಾಕು, ಅಷ್ಟೇ ಸಾಕು. ಹಾಗಾದರೆ ಯಾರ ಕುರಿತಾಗಿ ಹೇಳಿದ್ದಾರೆ ಇಲ್ಲಿ? ಒಬ್ಬ ಕ್ರೈಸ್ತ ವಿಶ್ವಾಸಿ ಅನ್ನಿಸ್ಕೊಂಡು, ಕ್ರಿಶ್ಚಿಯನ್ ಅನ್ನಿಸ್ಕೊಂಡು ಅಂಥವನಲ್ಲಿ ಕುಡುಕತನ ಇದ್ದರೆ ಅವ್ನು ಸಹವಾಸ ಮಾಡಬೇಡಿ. ಅನ್ಯನೂ ಒಬ್ಬ ಕುಡುಕ ಇದ್ದರೆ ಅವನ್ನ ಬಿಟ್ಬಿಡಿ ಅಂತ ದೇವ್ರು ಹೇಳಲಿಲ್ಲ. ಕ್ರೈಸ್ತ ವಿಶ್ವಾಸಿ ಆದವನೊಬ್ಬ ನಾನು ಕ್ರೈಸ್ತ ಅಂತ ಹೇಳ್ಕೊಂಡು ಕುಡುಕತನದಲ್ಲಿದ್ದರೆ ಅಂಥವ್ರ ಸಹವಾಸ ಬೇಡ ಅಂತಲೇ ಹೇಳಿದೆ ಬೈಬಲ್. ಅದರ ಅರ್ಥ ಅವನ್ನ ದ್ವೇಷ ಮಾಡಿ ಅಂತಲ್ಲ, ಅವನಿಗೇನು ಒಳ್ಳೇದು ಮಾಡಬೇಡಿ ಅಂತಲ್ಲ. ಯು ಶುಡ್ ನಾಟ್ ಹ್ಯಾವ್ ಎನಿ ಫೆಲೋಶಿಪ್ ವಿತ್ ಹಿಮ್. ಅವನ ಜೊತೆಗೆ ಅನ್ಯೋನ್ಯವಾಗಿ ನಿಮ್ಗೆ ಇರಲಿಕ್ಕೆ ಏನಿಲ್ಲ. ಅವನ ಜೊತೆಗೇನು ಮಾತುಕತೆ? ಕುಡುಕನಾಗಿಯೋ, ಲೋಭಿಯಾಗಿಯೋ, ಪರನಿಂದಕನಾಗಿಯೋ, ವಿಗ್ರಹ ಆರಾಧಕನಾಗಿಯೋ ಇದ್ದರೆ ಅಂಥವರ ಸಹವಾಸ. ಈಗ ಸುಮಾರು ಜನ ನಮ್ಮ ಸಹವಾಸನೇ ಬಿಟ್ಬಿಡ್ಬೇಕಾಗತ್ತೆ ಅವಾಗಲ್ವಾ? ನಾವು ಬೇರೆಯವ್ರ ಸಹವಾಸ ಬಿಡೋದು ಹೋಗಲಿ, ನಮ್ಮ ಸಹವಾಸನೇ ಬಿಡಬೇಕಾಗತ್ತೆ. ಯಾಕಂದರೆ ಮಾಡ್ತಾ ಇರೋದು ಯಾರೀಗ? ಪರನಿಂದನೆ ನಾವು ಮಾಡ್ತೀವ? ಲೋಭ ಇದೆಯಾ? ಲೋಭ ಅಂದರೆ ದುಡ್ಡಿನ ವ್ಯಾಮೋಹ. ನಮ್ಗೆ ಎಷ್ಟು ಹಣ ಇದ್ದರೂ ತೃಪ್ತಿ ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ನಮಗೆ ಏಸು ಸಿಕ್ಕಿಲ್ಲ ಇನ್ನು, ಅದಕ್ಕೇನೆ. ಯಾಕೆಂದರೆ ಏಸು ಸಿಕ್ಬಿಟ್ರೆ ಏಸುನಲ್ಲಿ ತೃಪ್ತರಾಗ್ಬಿಡ್ತೀವಿ. ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಸಿಕ್ಕಿಲ್ಲ, ಭೌತಿಕವಾಗಿ ತುಂಬ ಸಿಕ್ಕಿದೆ. ಭೌತಿಕವಾಗಿದ್ದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ನೀವು ಎಷ್ಟೇ ಕುಡಿಸಿ ತೃಪ್ತಿ ಆಗೋದಿಲ್ಲ. ಆದರೆ ಆಧ್ಯಾತ್ಮಿಕವಾದದ್ದು ಬಂದಾಗ ಭೌತಿಕವಾದ ದಾಹ ನೀಗಿ ಹೋಗುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ನಾನು ಕೊಡುವ ನೀರು ಕುಡಿದ್ರೆ ದಾಹ ಆಗಲ್ಲ. ನೀನು ಇದನ್ನೇ ಕುಡಿತಾ ಇದ್ದರೆ ಮತ್ತೆ ಮತ್ತೆ ದಾಹ ಆಗ್ತಾನೇ ಇರುತ್ತೆ. ಪ್ರಾರ್ಥನೆ ಮಾಡ್ತಾನೇ ಇರ್ತೀಯ, ಅಳಿದು ಹೋಗುವ ರೊಟ್ಟಿ ಸಿಗ್ತಾನೇ ಇರುತ್ತೆ. ಈ ರೊಟ್ಟಿ ಎಷ್ಟು ತಿಂದರೂ ತೃಪ್ತಿ ಆಗಲ್ಲ. ಆದರೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಆಗಲ್ಲ. ಅದು ಆಧ್ಯಾತ್ಮಿಕವಾದದ್ದು, ಅದು ಅಳಿದು ಹೋಗುವಂಥದ್ದಲ್ಲ. ಆ ರೊಟ್ಟಿ ಯೇಸು, ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದ. ಇದು ಕ್ರೈಸ್ತ ಸಭೆ ಅನುಭವಿಸ್ಬೇಕಿವತ್ತು, ಕ್ರೈಸ್ತ ಕುಟುಂಬ ಅನುಭವಿಸ್ಬೇಕಿವತ್ತು, ಕ್ರೈಸ್ತ ವಿಶ್ವಾಸಿಗಳು ಅನುಭವಿಸ್ಬೇಕಿವತ್ತು. ಇದಕ್ಕೆ ಅಡ್ಡಿ ಆಗ್ತಾ ಇರೋದೇನು ಗೊತ್ತಾ? ಇಸ್ರಾಯೇಲ್ ಜನರಿಗೆ ಏನು ಅಡ್ಡಿ ಆಗಿತ್ತೋ ಅದೇ ರೀತಿಯ ಅನೇಕ ವಿಗ್ರಹಗಳು ಕೂಡ ಇವತ್ತು ನಮಗೂ ಕೂಡ ಅಡ್ಡಿ ಆಗ್ತಾ ಇದೆ. ಇದನ್ನು ಇದು ಯಾವುದರಲ್ಲಿ? ಪ್ರೇಷಿತರ ಕಾರ್ಯಕಲಾಪಗಳಲ್ಲೂ ನಾವು ಓದ್ತೀವಿ. 17ನೇ ಅಧ್ಯಾಯದಲ್ಲಿ 29ನೇ ವಚನದಲ್ಲಿ ಅಲ್ಲಿ ಪೌಲರು ಹೇಳ್ತಾರೆ ಏನಂತ? ನೀವು ಮನುಷ್ಯ ಮಾಡಿದಂತಹ ಮೂರ್ತಿಗಳನ್ನು ದೇವರು ಎಂದು ಕನ್ಸಿಡರ್ ಮಾಡಿ ಅವುಗಳನ್ನು ಪೂಜೆ ಮಾಡಬಾರ್ದು, ಆರಾಧಿಸಬಾರ್ದು ಅಂತ ಇದೆಯಾ? ಏನಂತ ಇದೆ? ಅದಲ್ಲಮ್ಮ, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 17 ವಾಕ್ಯ 29. ಹಾಂ, ನಾವು ದೇವರ ಮಕ್ಕಳಾಗಿರುವುದರಿಂದ ಜನರು ಕಲಾಕುಶಲತೆ ಅಂದರೆ ಅದಕ್ಕೊಂದು ಸೌಂದರ್ಯ ಅದೆಲ್ಲ ಕೊಟ್ಟು ಕಲಾಕುಶಲತೆಯಿಂದಲೂ ಕಲ್ಪನೆಯಿಂದಲೂ. ಕಲ್ಪನೆ ಅಂದ್ರೇನು? ದೇವರು ಹೀಗಿರ್ಬೋದು, ಯೇಸುಸ್ವಾಮಿ ಹೀಗಿರ್ಬೋದು, ಪವಿತ್ರಾತ್ಮ ಹೀಗಿರ್ಬೋದು, ಪಿತದೇವರು ಹೀಗಿರ್ಬೋದು. ಕಲ್ಪನೆಯಿಂದಲೂ ಕಲಾಕುಶಲತೆಯಿಂದಲೂ ಮಾಡಿದ ಚಿನ್ನ, ಬೆಳ್ಳಿ, ಮರ, ಮಣ್ಣು, POP ಯಾವುದಾದ್ರೂ ಹಾಕ್ಕೊಳ್ಳಿ ನೀವು, ಇವುಗಳ ಪ್ರತಿಮೆಗೆ ದೇವರು ಸಮಾನರೆಂದು ನೀವೇನು ಮಾಡಬಾರ್ದು? ಭಾವಿಸಬಾರ್ದು. ನಾವು ಭಾವಿಸ್ತೀವ? ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ಉತ್ತರ ನಿಮಗೆ ಸಿಗುತ್ತೆ. ವಾಕ್ಯ ಹಿಂಗೆ ಹೇಳುತ್ತೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಕೇಳಿಸಿಕೊಂಡು ಅನುಸರಿಸಿದರೆ ಲಾಭ ನಿಮಗೆ, ಅನುಸರಿಸದೇ ಇದ್ದರೆ ನಷ್ಟ ನಿಮಗೆ. ಆದರೆ ಹೇಳದೇ ಇದ್ದರೆ ನಷ್ಟ ನನಗೆ, ಕಷ್ಟ ನನಗೆ. ಅದರಿಂದ ಹೇಳೋಕೆ ನಿಲ್ಲಿಸಿದಾಗ ನಾನು ಹೇಳುವಂಥದ್ದನ್ನು ಹೇಳಲೇಬೇಕು. ಈ ದಿನದ ವಾಚನದ ಬಗ್ಗೆ ಯಾವುದೂ ಹೊಸದೇನು ಕಂಡಿಡ್ಕೊಂಡು ಬಂದೇನು ಹೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿರೋ ಬೈಬಲ್ ಒಳಗಡೆನೇ ಇದ್ದಿದೆ. ಇದು ಯಾವುದು ಪ್ರೊಟೆಸ್ಟೆಂಟ್ ಬೈಬಲ್ ಒಳಗಡೆ ಇರೋದು, ಪೆಂಟೆಕೋಸ್ಟ್ ಬೈಬಲ್ ಒಳಗಡೆ ಇರೋದಲ್ಲ. ಇದು ಕ್ಯಾಥಲಿಕ್ ಬೈಬಲ್ ಒಳಗಡೆ ಇರ್ತಕ್ಕಂಥದ್ದು. ನಿಜವಾದ ಕಥೋಲಿಕ ಕ್ರೈಸ್ತ ವಿಶ್ವಾಸಿ ನಾವು ಆದರೆ ನನ್ನ ಬೈಬಲ್ ಹೇಳೋದನ್ನು ನಾನು ಅನುಸರಣೆ ಮಾಡಬೇಕಲ್ವಾ? ಮತ್ತು ಯಾವ ಥರ ಕಥೋಲಿಕ ವಿಶ್ವಾಸಿಗಳು ನಾವು ಅಲ್ವಾ? ಅದು ನೀವು ಯೋಚನೆ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂದರೆ
ದೇವರು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಯಾರನ್ನೂ ಹೊತ್ಕೊಂಡು ಹೋಗಿ ಸ್ವರ್ಗದಲ್ಲಿ ಕೂರಿಸೋದು ಇಲ್ಲ, ಯಾರನ್ನೂ ತಳ್ಳಿಬಿಟ್ಟು ನರಕಕ್ಕೆ ಹಾಕೋದು ಇಲ್ಲ. ದೇವರು ಓಪನ್ ಮಾಡಿಟ್ಟಿದ್ದಾರೆ, ನೀವು ಆರಿಸ್ಕೋಬೋದು. ಮೋಶೆ ಹೇಳಿದ ಹಾಗೆ, ಒಳಿತು ಕೆಡುಕು, ಶಾಪ ಆಶೀರ್ವಾದ, ಜೀವ ಮರಣ ನಿಮ್ಮ ಮುಂದೆ ಇಟ್ಟಿದ್ದೀನಿ, ನಿಮಗೆ ಯಾವುದು ಬೇಕಾದ ಆಯ್ಕೆ ಮಾಡಿಕೊಳ್ಳಿ. ನೀವು ಮೂರ್ತಿಗಳನ್ನ ಇಟ್ಕೊಂಡು ಅದರಲ್ಲಿ ದೇವ್ರನ್ನ ಕಂಡುಕೊಳ್ತೀನಿ ಅಂದರೆ ಅದು ನಿಮ್ಮಿಷ್ಟ. ಇಲ್ಲ ನನಗೆ ಯಾವುದು ಬೇಡ, ದೇವ್ರ ಆತ್ಮಸ್ವರೂಪಿ, ದೇವ್ರ ಸೃಷ್ಟಿಕರ್ತ, ದೇವ್ರನ್ನ ಹೇಗೆ ನಾವು ಮಾಡೋಕ್ಕಾಗುತ್ತೆ ಅಂತ ಬುದ್ಧಿ ಉಪಯೋಗಿಸಿ, ಬುದ್ಧಿ ಇರೋ ಬುದ್ಧಿನ ಉಪಯೋಗಿಸಿದ್ರೆ ಸಾಕು, ಅದಕ್ಕೇನು ಎಕ್ಸ್ಟ್ರಾ ಬುದ್ಧಿ ಬೇಕಾಗಿಲ್ಲ. ಆ ಆತ್ಮಸ್ವರೂಪನಾದ ನನ್ನ ದೇವ್ರನ್ನ ನಾನು ಆರಾಧನೆ ಮಾಡ್ತೀನಿ ಅಂತ ಆರಾಧಿಸೋದಾದರೆ ಅದು ಮಾಡ್ಬೋದು, ಅದು ನಿಮ್ಮ ಕೈಯಲ್ಲಿದೆ. ಎಲ್ಲರೂ ಊರವರೆಲ್ಲ ಮಾಡ್ತಾರಲ್ಲ, ನಾವು ಮತ್ತೆ ಹೀಗೆ ಮಾಡಿದರೆ ಹೇಗೆ ಕೇಳಿದರೆ, ಊರವ್ರು ಯಾರು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಸ್ವರ್ಗಕ್ಕೆ ಕರ್ಕೊಂಡು ಹೋಗೋ ದೇವ್ರು ಮಾತ್ರನೇ, ರಕ್ಷಕರು ಯೇಸು ಕ್ರಿಸ್ತರು ಮಾತ್ರನೇ. ಅದು ಯಾರನ್ನ? ವಿಶ್ವಾಸಿಗಳನ್ನು, ವಿಶ್ವಾಸದ ಜೀವನ ಜೀವಿಸ್ತಾ ಇರೋರನ್ನ. ನೋಡಿ, ಕೆಲವು ಟೈಮ್ ನಾವು ನಮ್ಮ ಜ್ಞಾನದಲ್ಲಿ ಮಾತಾಡ್ತೀವಿ. ಏನು ಗೊತ್ತಾ, ಮಕ್ಕಳಿಗೆ ತೋರಿಸ್ಲಿಕ್ಕೆ ನಾವು ಸ್ಟ್ಯಾಚು ಇಟ್ಕೊಂಡಿದ್ದೀವಿ. ಹಾಗೆ ಅಲ್ವಾ ನಾವು ಹೇಳೋದು? ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ ಯೇಸು ಅಂದರೆ ಯಾರು ಅಂತ ಗೊತ್ತಾಗುತ್ತೆ, ಪವಿತ್ರ ಆತ್ಮ ಅಂದರೆ ಪಾರಿವಾಳ ಹೇಗೆ ಗೊತ್ತಾಗುತ್ತೆ? ಅಥವಾ ಒಂದೊಂದು ನಾವು ಹೇಳ್ತೀವಿ. ಅದಕ್ಕೆ ಅವ್ರಿಗೆ ತೋರಿಸ್ಲಿಕ್ಕೆ ನಾವು ಇಟ್ಕೊಂಡಿದ್ದೀವಿ. ನಾವು ಕಳ್ಳಂಗೊಂದು ಪಿಳ್ಳೆನವ ಅನ್ನೋ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಹೇಳ್ತೀವಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕು ನನಗೆ. ಅಬ್ರಹಾಮ ಇಸಾಕಂಗೆ ವಿಶ್ವಾಸ ತುಂಬಿಸ್ದ, ಯಾವ ಸ್ಟ್ಯಾಚು ತೋರಿಸ್ದ? ದೇವರು ಹೇಗಿದ್ದಾರೆ ಅಂತ ಯಾವ ಒಂದು ರೂಪ ತೋರಿಸ್ಕೊಟ್ಟು ಅಬ್ರಹಾಮ ತನ್ನ ವಿಶ್ವಾಸವನ್ನು ಇಸಾಕನಿಗೆ ಕೊಟ್ಟ? ಇಸಾಕ ಯಾವ ಸ್ಟ್ಯಾಚು ತೋರಿಸ್ಬಿಟ್ಟು, ಯಾವ ಚರ್ಚ್ ತೋರಿಸ್ಬಿಟ್ಟು, ಯಾವ ಬಿಲ್ಡಿಂಗ್ ತೋರಿಸ್ಬಿಟ್ಟು ಯಾಕೋಬನಿಗೆ ವಿಶ್ವಾಸ ಕೊಟ್ಟರು? ಯಾವ ವಿಶ್ವಾಸ ಜೋಸೆಫಿನಲ್ಲಿ ಬಂತು? ಇದಕ್ಕೆ ಉತ್ತರ ನೀವು ಹೇಳಿ ನೋಡೋಣ, ಈಗ ಬುದ್ಧಿವಂತರು. ಮೋಶೆ ಯಾವ ಸ್ಟ್ಯಾಚ್ಯೂ ನೋಡಿಬಿಟ್ಟು ವಿಶ್ವಾಸ ಇಟ್ಟ ದೇವರಲ್ಲಿ? ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಿಗೆ ಕಾಣುತ್ತಿರುವೆನೋ ಎಂಬಂತೆ ಅವನು ಮುನ್ನಡೆದ ಅಂತ ಇದೆ. ನಮ್ಮ ಮನೆ ತುಂಬ ಸ್ಟ್ಯಾಚ್ಯೂ ಇಟ್ಟರೂ ವಿಶ್ವಾಸ ಇಲ್ಲ. ಮನೆ ಮೇಲಿಟ್ಟಿದ್ದೀವಿ, ಮನೆ ಒಳಗಡೆ ಇಟ್ಟಿದ್ದೀವಿ, ಮನೆ ಹೊರಗಡೆ ಯಾರು ಬರಬಾರ್ದು ಅಂತ ಹೊರಗಡೆ ಇಟ್ಟಿದ್ದೀವಿ, ಹಿಂದ್ಗಡೆ ಇಟ್ಟಿದ್ದೀವಿ, ಮಲಗೋ ಜಾಗದಲ್ಲಿ, ತಿನ್ನೋ ಜಾಗದಲ್ಲಿ, ಕುಡಿಯೋ ಜಾಗದಲ್ಲಿ, ಹೋಗೋ ಜಾಗದಲ್ಲಿ, ಇನ್ನು ಕೆಲವರು ಹೊತ್ಕೊಂಡು ಹೋಗೋರು ಇದ್ದಾರೆ. ಇಷ್ಟೆಲ್ಲ ಇಟ್ಟರು ನಮ್ಮಲ್ಲಿ ಏನು ಬರ್ತಾ ಇಲ್ಲ? ವಿಶ್ವಾಸ ಬರ್ತಾ ಇಲ್ಲ. ವಿಶ್ವಾಸ ಹಾಳು ಮಾಡ್ತಾ ಇರೋದೇ ಈ ಮೂಢನಂಬಿಕೆ ಕಾರ್ಯಗಳು. ನಡೀತಾ ಇದೆಯಾ? ಏನಾದರೂ ಕೇಳೋದಿದ್ರೆ ಕೇಳ್ಬೋದು, ಮಾತಾಡೋದಿದ್ರೆ ಮಾತಾಡ್ಬೋದು, ಆಯಿತಾ? ನಿಮಗೆ ಸ್ವಾತಂತ್ರ್ಯ ಇದೆ. ಇದು ಹೇಳೋದಕ್ಕೆ ವಿರುದ್ಧವಾಗಿ ಏನಾದರೂ ಹೇಳೋಗಿದ್ರೆ ನೀವು ಹೇಳ್ಬೋದು. ಅವ್ರು ಯಾಕೆ ಮಾಡ್ತಾರಲ್ಲ, ಇವ್ರು ಯಾಕೆ ಮಾಡ್ತಾರಲ್ಲ ನನ್ನ ಕೇಳಬೇಡಿ, ಅದು ಅವ್ರನ್ನ ಕೇಳಿ. ಬೈಬಲಲ್ಲಿ ಏನು ಹೇಳಿದ್ರು ಅದನ್ನು ಹೇಳೋದಷ್ಟೇ ನನಗೆ ಬಿಟ್ಟಿರೋದು. ಕೇಳೋದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಾಕೆ ಅಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗಿಲ್ಲಿ ಸೆಟ್ಲ್ ಆಗೋದಲ್ಲ ಮುಖ್ಯ, ಸ್ವರ್ಗದಲ್ಲಿ ಸೆಟ್ಲ್ ಆಗಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅಲ್ಲಿಗೆ ಹೋಗೋದು ಮುಖ್ಯ. ನಮಗೆ ಈ ಲೋಕದ ಆಶೀರ್ವಾದ ಅಲ್ಲ ಮುಖ್ಯ. ನಮಗೆ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕವಾದ ಲಯವಾಗದ ಆ ಸಂಪತ್ತಿದೆಯಲ್ಲ, ಅದು ನಮ್ಮದಾಗಿಸ್ಕೋಬೇಕು, ಅದು ಮುಖ್ಯ. ನಿಮ್ಮಲ್ಲಿ ಯಾರೊಬ್ಬರು ನಾಶ ಆಗಬಾರ್ದು, ಅದು ದೇವರ ಚಿತ್ತ. ದೇವರ ಆತ್ಮ ಬಯಸೋದೇನು ಗೊತ್ತಾ? ಅದೇನೆ. ನಾವು ಒಬ್ಬೊಬ್ಬರು ಬೈಬಲ್ ಈಗೇನು ಓದಿದ್ರಿ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಏನು ಓದಿದ್ರಿ? ನಾವು ದೇವರ ಮಕ್ಕಳು. ನಾವು ಯಾರ ಮಕ್ಕಳು? ನಾವು ಲೋಕದ ಮಕ್ಕಳಲ್ಲ. ಲೋಕದ ಮಕ್ಕಳು ಲೋಕದ ರೀತಿಯಲ್ಲಿ ಬದುಕ್ತಾರೆ. ದೇವರ ಮಕ್ಕಳು ದೇವರು ಹೇಳೋ ರೀತಿಯಲ್ಲಿ ಬದುಕ್ತಾರೆ, ದೇವರನ್ನ ಪ್ರೀತಿಸ್ತಾ ಬದುಕ್ತಾರೆ. ದೇವರನ್ನ ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಣೆ ಮಾಡೋದು. ಸುಮ್ಮನೆ ಓದ್ಬಿಟ್ಟು ಬಿಡೋದಲ್ಲ, ಅನುಸರಣೆ ಮಾಡೋದು. ನೀವು ದೇವರ ಆಜ್ಞೆಗಳನ್ನ ಅನುಸರಣೆ ಮಾಡ್ತಾ ಹೋಗಿ, ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ದ್ವೇಷ ಮಾಡ್ತಾರೆ, ಸ್ವಂತದವರು ನಿಮ್ಮನ್ನು ದ್ವೇಷ ಮಾಡ್ತಾರೆ. ನೀವು ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರಲ್ಲ, ನನ್ನ ನಿಮಿತ್ತ ನಿಮ್ಮನ್ನು ಯಾರಾದರೂ ದ್ವೇಷ ಮಾಡಿದರೆ ತಿಳ್ಕೊಳ್ಳಿ, ಈ ಲೋಕ ನನ್ನನ್ನು ಮೊದಲು ದ್ವೇಷ ಮಾಡಿತ್ತು. ಆದ್ದರಿಂದನೇ ನೀವು ನನ್ನನ್ನು ಹಿಂಬಾಲಿಸುವಾಗ, ನನ್ನ ಆಜ್ಞೆಗಳನ್ನು ಅನುಸರಿಸಿ ಜೀವಿಸುವಾಗ ಈ ಲೋಕ ಏನು ಮಾಡುತ್ತೆ? ನಿಮ್ಮನ್ನು ಕೂಡ ದ್ವೇಷ ಮಾಡುತ್ತೆ ಅಂತ. ಇದು ನಮಗೆ ಚೆನ್ನಾಗಿ ಅರಿವಾಗಬೇಕು. ನಮ್ಮನ್ನು ಯಾಕೆ ಇವರು ದ್ವೇಷ ಮಾಡ್ತಾ ಇದ್ದಾರಪ್ಪ ಅಂತೆಲ್ಲ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಈ ಲೋಕ ಯೇಸುವನ್ನು ಮೊದಲು ದ್ವೇಷ ಮಾಡಿತ್ತು. ಆದ್ದರಿಂದ ಯೇಸುವಿನ ಆಜ್ಞೆಗಳನ್ನು, ಮಾತುಗಳನ್ನು ಅನುಸರಿಸಿ ಜೀವಿಸುವಾಗ ಈ ಲೋಕ ಏನು ಮಾಡುತ್ತೆ? ನನ್ನನ್ನು ಕೂಡ ದ್ವೇಷ ಮಾಡೇ ಮಾಡಿ. ಡಿಲೆ ಓಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ನೋಡಿ, ಈ ವಿಗ್ರಹಗಳ ಬಗ್ಗೆ ನಮಗೆ ಅನೇಕ ವಚನಗಳು ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿದೆ. ಇನ್ನು
ಈ ಪ್ರಾಟೆಸ್ಟೆಂಟ್ ಬೈಬಲಲ್ಲಿ ಇಲ್ಲ ಕೆಲವೊಂದು ಪುಸ್ತಕಗಳು, ಕ್ಯಾಥಲಿಕ್ ಬೈಬಲಲ್ಲಿ ಇದೆ, ಅನುಗ್ರಂಥಗಳು ಅಂತ ಹೇಳ್ತೀವಿ ಅಲ್ವಾ. ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು, ಇದು ಕಥೋಲಿಕರಾದ ನಮಗೆ ಮಾತ್ರ ಸೀಮಿತವಾದದ್ದು ಅಂತ ಅವರು ತೆಗೆದುಬಿಟ್ರು ಅಂತ. ಓಕೆ, ನಮಗೆ ಮಾತ್ರ ಸೀಮಿತವಾದ ಪುಸ್ತಕದಲ್ಲಿ ಈ ವಿಗ್ರಹಾರಾಧನೆ ಬಗ್ಗೆ ಪವಿತ್ರಾತ್ಮರು ಏನಾದರೂ ಬರೆಸಿದಾರ ಅಂತ ನೋಡೋಣ. ಇದು ಪ್ರಾಟೆಸ್ಟೆಂಟ್ ಬೈಬಲ್ ಅಲ್ಲ, ಅವ್ರ ಬೈಬಲಲ್ಲಿ ಪುಸ್ತಕನೇ ಇಲ್ಲ, ಬಿಟ್ಬಿಡಿ ಅವ್ರನ್ನ. ನಾವು ಕ್ಯಾಥಲಿಕ್ ಅಲ್ವಾ, ಕ್ಯಾಥಲಿಕ್ ಬೈಬಲಲ್ಲಿ ಏನಿದೆ ನೋಡೋಣ. ಸುಜ್ಞಾನ ಗ್ರಂಥ ತೆಗೀರಿ, 14ನೇ ಅಧ್ಯಾಯ. ಏನಾದರೂ ಇದೆಯಾ ನೋಡೋಣ ಸ್ವಲ್ಪ. ಸುಜ್ಞಾನ ಗ್ರಂಥ 14ನೇ ಅಧ್ಯಾಯದಲ್ಲಿ 12ರಿಂದ ಇರತಕ್ಕಂಥ ವಾಕ್ಯಗಳು. ಹಾಂ, ಇರಿ 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 ವ್ಯಭಿಚಾರ ಇದೆ ಇವತ್ತು ಲೋಕದಲ್ಲಿ. ಬೈಬಲ್ ಹೇಳ್ತಾ ಇದೆ ಎಲ್ಲಿಂದ ಬಂತು ವ್ಯಭಿಚಾರ ಅಂತ. ವ್ಯಭಿಚಾರಕ್ಕೆ ಮೂಲ ಎಲ್ಲಿಂದ? ವಿಗ್ರಹಗಳ ಆರಾಧನೆ. ಎಲ್ಲ ಥರದ ವ್ಯಭಿಚಾರ ಇದೆ. ವಿಶ್ವಾಸ ವ್ಯಭಿಚಾರ ಒಂದು ಕಡೆ ಇದ್ದರೆ, ನಮ್ಮ ಕುಟುಂಬ ಜೀವಿತದಲ್ಲಿ ವ್ಯಭಿಚಾರ ಇದೆ, ಅನೈತಿಕ ಸಂಬಂಧ ಇದೆ. ಒಂದು ಗಂಡ 2 ಹೆಂಡತಿ, 3 ಹೆಂಡತಿ, ಅನೈತಿಕತೆ ಇದೆಯಾ? ನಿಮ್ಮೂರಲ್ಲಿದೆಯಾ? ನಮ್ಮೂರಲ್ಲಿದೆಯಾ? ಎಲ್ಲ ಊರಲ್ಲೂ ಇದೆಯಾ? ಕ್ರೈಸ್ತರಲ್ಲಿದೆಯಾ? ಇದೆಯಾ? ಪ್ರೇಯರಲ್ಲಿದ್ದವರಲ್ಲಿದೆಯಾ? ಪ್ರೇಯರಲ್ಲಿಲ್ಲದೆ ಇದ್ದವರಲ್ಲಿದೆಯಾ? ಎಲ್ಲ ವಿಗ್ರಹಾರಾಧಕರಲ್ಲೂ ಇರುತ್ತೆ. ಇದಕ್ಕೆ ಆರಂಭ ವಿಗ್ರಹಗಳ ಆರಾಧನೆ. ವಿಗ್ರಹಗಳನ್ನ ಆರಾಧನೆ ಮಾಡೋದ್ರಿಂದ, ಕುಟುಂಬದಲ್ಲಿ ವಿಗ್ರಹ ಆರಾಧನೆ ಮಾಡಿದರೆ ಮಕ್ಕಳು ವ್ಯಭಿಚಾರಿಗಳಾಗ್ತಾರೆ, ಮಕ್ಕಳು ಅನೈತಿಕ ಸಂಬಂಧಕ್ಕೆ ಹೋಗ್ತಾರೆ. ಕುಟುಂಬದಲ್ಲಿ ವಿಗ್ರಹ ಆರಾಧನೆಗಳನ್ನ ಮಾಡ್ತಾ ಕೂತ್ಕೊಂಡ್ರೆ. ಇದು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ನೀವು ಆಮೇಲೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಏನು ಸರ್ಕಸ್ ಮಾಡಿದರೂ ಏನು ವರ್ಕೌಟ್ ಆಗೋದಿಲ್ಲ. ಮತ್ತು ಏನು ಮಾಡಬೇಕು ಕೇಳೋದಾದರೆ, ನೀವು ಯಾವುದನ್ನೆಲ್ಲ ದೇವರು ಅಂತ ಪೂಜಿಸ್ತಾ ಇದ್ರೋ ಎಲ್ಲದನ್ನು ಗಂಟು ಮೂಟೆ ಕಟ್ಟಿ ಎತ್ತಿ ಬಿಸಾಡಿ ದೇವರು ಒಬ್ಬರೇ ಅಂತ ನಂಬಿ ಮಾನಸಾಂತರ ಪಟ್ಟು ದೇವ್ರ ಹತ್ರ ಕ್ಷಮೆ ಕೇಳೋದಾದರೆ ಖಂಡಿತವಾಗಲೂ ವರ್ಕೌಟ್ ಆಗುತ್ತೆ. ಅದಕ್ಕೆ ನಿಮಗೆ ವಿಶ್ವಾಸನೂ ಬೇಕು, ಪವಿತ್ರಾತ್ಮನ ಕೊಡುವ ಧೈರ್ಯನೂ ಬೇಕು. ದೇವರು ವಾಕ್ಯ ಧೈರ್ಯ ಕೊಡುತ್ತಲ್ವಾ. ದೇವರು ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಯಾರೇನು ತಿಳ್ಕೊಂಡ್ರು ನನಗೇನಾಗೋದಿದೆ ಅಲ್ವಾ. ಕೇಳೋದಕ್ಕೆ ಕಿವಿಯುಳ್ಳವರು ಕೇಳಿಸ್ಕೊಳ್ಳಿ. ವಿಗ್ರಹಗಳ ರಚನೆ ವ್ಯಭಿಚಾರಕ್ಕೆ ಆರಂಭವು, ಅವುಗಳ ಯೋಜನೆ ಸಜೀವಕ್ಕೆ ಅಳಿವು. ಅದು ಡೇಂಜರ್. ವಿಗ್ರಹಾರಾಧನೆಯಿಂದ ವ್ಯಭಿಚಾರ ಓಕೆ ಅಂತಲ್ಲ ನಾನು ಹೇಳ್ತಾ ಇರೋದು, ಅದನ್ನು ಬಿಟ್ಬಿಡಿ. ಆದರೆ ಅದಕ್ಕಿಂತ ಡೇಂಜರ್ ಏನು ಕೇಳಿದರೆ, ನಿತ್ಯತೆ ನಷ್ಟ ಆಗುತ್ತೆ. ವ್ಯಭಿಚಾರಕ್ಕಿಂತ ನಷ್ಟ ಏನು ಕೇಳಿದರೆ, ವ್ಯಭಿಚಾರ ಮಾಡೋದ್ರಿಂದ ಆಗೋ ನಷ್ಟಕ್ಕಿಂತನೂ ದೊಡ್ಡ ನಷ್ಟ ನಿತ್ಯ ಜೀವ ನಷ್ಟ ಆಗುತ್ತೆ. ನೋಡಿ, ಸಜೀವಕ್ಕೆ ಅಳಿವು. ಸಜೀವ, ಇಟರ್ನಲ್ ಲೈಫ್, ನಿತ್ಯತೆಗಿಲ್ಲ. ಇಲ್ಲಿ ನಾವು ಹಬ್ಬ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಸಂಪ್ರದಾಯಗಳನ್ನೂ ಮಾಡ್ತೀವಿ, ಬೈಬಲ್ ಇಟ್ಕೊಂಡಿದ್ದೀವಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇದ್ದೀವಿ, ಪ್ರೈಸ್ ಲೋಡ್, ಹಲ್ಲೆಲೂಯ, ಸ್ತುತಿ, ಸ್ತೋತ್ರ ಎಲ್ಲ ಇದೆ, ಕುಣಿತ, ಡ್ಯಾನ್ಸ್ ಎಲ್ಲ ಇದೆ. ಆದರೆ ನಿತ್ಯ ಜೀವ ಇಲ್ಲ. ಕಾರಣ ಏನು? ವಿಗ್ರಹಗಳನ್ನ ಇಟ್ಕೊಂಡು ಪೂಜಿಸ್ತಾ ಇರೋದು. ಆಮೇಲೆ ಇದನ್ನು ಹೀಗೆ ಓದ್ತಾ ಹೋಗಿ ಇದರಲ್ಲಿ 2 ಸ್ಟೋರಿ ಇದೆ, 2-3 ಸ್ಟೋರಿ ಇದೆ. ಅದು ನಿಮಗೆ ಓದಿದಾಗ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಅದು. ವಿಗ್ರಹಗಳು ಆದಿಯಿಂದಲೂ ಇದ್ದವುಗಳಲ್ಲ, ಅನಂತವಾಗಿಯೂ ಇರುವಂಥವುಗಳಲ್ಲ. ಅವು ಲೋಕವನ್ನು ಪ್ರವೇಶಿಸಿದ್ದು ಮಾನವನ ಒಣ ಹೆಮ್ಮೆಯಿಂದ ಎಂದೇ ಅವು ಕೊನೆಗೊಳ್ಳುವ ವ್ಯವಸ್ಥೆ ಆಗಿದೆ ತ್ವರಿತದಿಂದ. ಪರ್ಮನೆಂಟಾಗಿ ಇರೋದಿಲ್ಲ. ಪ್ರಾರಂಭದಲ್ಲಿ ಇರಲಿಲ್ಲ, ಅದು ಆದಿಯಲ್ಲಿ ಇರಲಿಲ್ಲ. ದೇವರು ಮನುಷ್ಯನನ್ನು ತಮ್ಮ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾಗ ಅದು ಬಂದಿಲ್ಲ. ಏದೇನು ತೋಟದಲ್ಲಿ ವಿಗ್ರಹ ಬಂದಿಲ್ಲ. ಆದರೆ ಕಾಲಕ್ರಮೇಣ ಈ ವಿಗ್ರಹ ಆರಾಧನೆ ಬಂತು. ಅದು ಪರ್ಮನೆಂಟಾಗಿ ಇರೋದೂ ಇಲ್ಲ, ಅದು ನಾಶ ಆಗುತ್ತೆ. ಅದರ ಅರ್ಥ ಈಗಲೇ ನಾಶ ಆಗಿಬಿಡುತ್ತೆ ಅಂತಲ್ಲ, ನೀವು ವಿಶ್ವಾಸ ಇಟ್ಟಾಗ ನಿಮ್ಮ ಜೀವನದಲ್ಲಿ ವಿಗ್ರಹ ಆರಾಧನೆ ಸ್ಟಾಪ್ ಆಗುತ್ತೆ. ವಿಗ್ರಹಗಳನ್ನ ಪೂಜಿಸ್ತಾ ಇದ್ದವರೇ ನಾವೆಲ್ಲರೂ ಕೂಡ. ಆದರೆ ಯಾವಾಗ ಸತ್ಯದ ಅರಿವಾಯಿತೋ, ದೇವರ ಆತ್ಮಸ್ವರೂಪಿ, ದೇವರು ಜೀವಂತವಾಗಿದ್ದಾರೆ, ಅವರು ಸೃಷ್ಟಿಕರ್ತ ಎಂಬ ಅರಿವಾಯಿತೋ, ಆಗ ಮನುಷ್ಯ ಉಂಟು ಮಾಡಿದ ಮೂಕ ವಿಗ್ರಹಗಳನ್ನ ಎತ್ತಿ ಬಿಸಾಡ್ಲಿಕ್ಕಾಯಿತು. ದೇವರೊಬ್ಬರೇ, ಅವರು ಸೃಷ್ಟಿಕರ್ತರು, ಅವರನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಯಾವ ಮನುಷ್ಯನಿಗೂ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸೃಷ್ಟಿಯಲ್ಲಿರೋ ದೇವರಲ್ಲ, ಅವರು ವಿಶ್ವಾಸಿಯ ಹೃದಯದಲ್ಲಿ ಜೀವಿಸುವಂತಹ ಆತ್ಮಸ್ವರೂಪನಾದ ದೇವರು ನಮ್ಮ ತಂದೆ ಅನ್ನೋದು ಅರ್ಥ ಆದಾಗ ವಿಗ್ರಹ ಆರಾಧನೆ ಸ್ಟಾಪ್ ಆಯಿತು. ಪರ್ಮನೆಂಟ್ ಅಲ್ಲ, ಅದು ವರ್ಕೌಟ್ ಆಗೋದಿಲ್ಲ, ಸೈತಾನನ ಯೋಜನೆಗಳು.
ಇಲ್ಲಿ ಕತೆ ಹೇಳ್ತಾರೆ ನೋಡಿ. ತಂದೆಯೊಬ್ಬನು ತನ್ನ ಮಗನ ಅಕಾಲಿಕ ಮರಣದಿಂದ ದುಃಖಕ್ಕೊಳಗಾದ. ಶೋಕ ತಾಳಲಾರದೆ ಅವನ ಪ್ರತಿಮೆಯೊಂದನ್ನು ಮಾಡಿಕೊಂಡ. ದಿವಂಗತನಾದ ಮಗನೇ ದೇವರೆಂದು ಗೌರವಿಸಲು ಆರಂಭಿಸಿದ. ತನ್ನ ಅಧೀನದವರಿಗೆ ಪೂಜೆ ಪುರಸ್ಕಾರಗಳ ಆಚರಣೆಯನ್ನು ಹೇಳಿಕೊಟ್ಟ. ಕಾಲಕ್ರಮೇಣ ಈ ದುಷ್ಟ ಪದ್ಧತಿ ಪ್ರಬಲವಾಗಿ ವಿಧಿರೂಪ ತಾಳಿತು. ಅರಸನ ಅಪ್ಪಣೆಯ ಮೇರೆಗೆ ವಿಗ್ರಹಗಳು ಪೂಜಿತವಾದವು. ಹೇಗಿದೆ ಕತೆ? ಒಂದು ಊರಲ್ಲೊಬ್ಬ ಅಪ್ಪ ಇದ್ದ, ಅವನಿಗೊಬ್ಬ ಮಗ ಇದ್ದ. ಮಗ ಸತ್ತೋದ. ಅಪ್ಪ ಈಗ ತುಂಬ ದುಃಖ. ಅಪ್ಪನಿಗೀಗ ದುಃಖ ಹೋಗಬೇಕಲ್ಲ, ಮಗನ ನೋಡೋಕ್ಕಾಗಲ್ಲ ಈಗ. ಅದರಿಂದ ಅಪ್ಪ ಏನು ಮಾಡ್ದ? ಮಗನೊಂದು ಮೂರ್ತಿ ಮಾಡ್ದ, ಒಂದು ಸ್ಟ್ಯಾಚ್ಯೂ ಮಾಡ್ದ. ಮಗನ ಸ್ಟ್ಯಾಚ್ಯೂನೋ ಫೋಟೋನೋ ಮೂರ್ತಿನೋ ಮಾಡಿ ಇಟ್ಕೊಂಡ. ಅದನ್ನು ನೋಡಿದಾಗೆಲ್ಲ ಅದನ್ನು ನೋಡಿ ನೋಡಿ ಮಾತಾಡೋದು. ನನ್ನ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ ಮಗನೇ, ಮತ್ತೆ ಯಾವಾಗ ಬರ್ತೀಯಾ, ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅದನ್ನು ನೋಡಿ ಮಾತಾಡ್ದ. ಸೊ ಅಲ್ಲಿದ್ದಂಥ ರಾಜ ಏನು ಮಾಡ್ದ? ಅಪ್ರೂವ್ ಮಾಡ್ದ. ಇದು ಓಕೆ, ಒಳ್ಳೆ ಸಿಸ್ಟಮ್ ಇದು. ಈ ದುಷ್ಟ ಪದ್ಧತಿ, ಈ ಒಳ್ಳೆ ಪದ್ಧತಿ ಅಂತ ಹೇಳ್ತಾ ಇಲ್ಲ, ಈ ದುಷ್ಟ ಪದ್ಧತಿ ಹೀಗೆ ಪ್ರಬಲವಾಗಿ ವಿಧಿರೂಪ ತಾಳಿತು. ಹಾಗೆ ಅರಸನ ಅಪ್ಪಣೆಯ ಮೇರೆಗೆ ವಿಗ್ರಹಗಳು ಪೂಜಿತವಾದವು. ಈ ರಾಜ ಹೇಳಿದ ಮೇಲೆ ಎಲ್ಲರೂ ಅನುಸರಿಸಲೇಬೇಕಲ್ವಾ? ಯಾವನೊಬ್ಬ ಸಾಧಾರಣ ಮನುಷ್ಯ ಹೇಳಿದರೆ ಬಿಡು ಅಂತ ಹೇಳ್ಬೋದು. ಇವನೇನು ಹೇಳ್ತಾನೆ ಮೈಕ್ ಹಿಡ್ಕೊಂಡು ನಾವೆಲ್ಲ ಕೇಳಬೇಕಾ? ಇವನು ಹೇಳೋದೆಲ್ಲ ಕೇಳೋಕ್ಕಾಗುತ್ತಾ? ದೊಡ್ಡ ದೊಡ್ಡವರೇ ಹೇಳಿ ಮಾಡ್ತಾ ಇಲ್ವಾ ಅಂತ ಹೇಳ್ಬೋದು. ಆದರೆ ಇಲ್ಲಿ ದೊಡ್ಡ ದೊಡ್ಡವರೇ ಹೇಳಿದಾಗ, ರಾಜನೇ ಹೇಳಿದ ಮೇಲೆ ಯಾರು ಕೇಳ್ತಾರೆ? ಹೀಗೆ ಬಂದು ಕೂತ್ಕೊಂಡಿದ್ದು, ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕತೆ. ದೂರದಲ್ಲಿದ್ದ ಅರಸನಿಗೆ ಪ್ರತ್ಯಕ್ಷ ಗೌರವ ಸಲ್ಲಿಸಲಾಗದೆ ಹೋಯಿತು ಎಂದೇ ಆ ದೂರವಿದ್ದವನ ಪ್ರತಿಬಿಂಬವನ್ನು ಪ್ರಜ್ಞೆಯಿಂದ ಕಲ್ಪಿಸಲಾಯಿತು. ಕಣ್ಮುಂದೆ ಇದ್ದಂತೆ ಸನ್ಮಾನಿಸಲು ಪ್ರತಿಮೆಯೊಂದನ್ನು ಮಾಡಲಾಯಿತು. ಹೀಗೆ ಮುಖಸ್ತುತಿ ಮಾಡುವ ಗೀಳನ್ನು ಪೂರೈಸಲಾಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕತೆ? ಏನು? ಅರಸ ಎಲ್ಲೋ ದೂರದಲ್ಲಿರ್ತಾನೆ. ಅರಸ ಹೇಳ್ತಾನೆ, ನಾನು ದೂರದಲ್ಲಿದ್ದೀನಿ, ನನ್ನನ್ನು ನೀವು ಗೌರವಿಸೋದು ಹೇಗೆ? ಗೌರವಿಸೋಕ್ಕಾಗಲ್ಲ. ಆದರೆ ನನ್ನನ್ನು ಗೌರವಿಸ್ಬೇಕು ನೀವೀಗ. ದೂರದಲ್ಲಿರೋ ಅರಸನನ್ನು ಗೌರವಿಸ್ಬೇಕಂದ್ರೆ ದೂರಕ್ಕೆ ಹೋಗಬೇಕಲ್ವಾ? ಅಲ್ಲಿ ಹೋಗಿ ಅವನಿಗೆ ಅಡ್ಡ ಬೀಳಬೇಕು, ಅವನ್ನ ಗೌರವಿಸ್ಬೇಕಂದ್ರೆ. ಆದ್ದರಿಂದ ನನಗೆ ಎಲ್ಲ ಕಡೆಗೂ ಬರಲಿಕ್ಕಾಗಲ್ಲ, ಇರಲಿಕ್ಕಾಗಲ್ಲ, ನಾನು ದೂರ ಇರ್ತೀನಿ. ಅದರಿಂದ ಒಂದು ಕೆಲಸ ಮಾಡಿ, ನನ್ನ ಪ್ರತಿಮೆ ಮಾಡಿ, ನನ್ನ ಸ್ವರೂಪ ಮಾಡಿ, ಫೋಟೋ ಮಾಡಿ, ಒಳ್ಳೆ ಡಿಸೈನರನ್ನು ಕರೆಸಿ, ಒಳ್ಳೊಳ್ಳೆ ಈಗ ಎಲ್ಲ ಬಂದಿದೆ, ಟೆಕ್ನಾಲಜಿ ಯೂಸ್ ಮಾಡಿ ಒಳ್ಳೆ ರೀತಿಯಲ್ಲಿ ನನ್ನ ಸ್ವರೂಪ ಮಾಡಿ, ಅದು ಗೋಲ್ಡನ್ ಮಾಡಿ ಮನೆ ಒಳಗಡೆ ಇಡಿ. ಮನೆ ಒಳಗಡೆ ಇಟ್ಟು ನೀವು ಅದಕ್ಕೆ ಅಡ್ಡ ಬೀಳಿ. ಆಗ ನೀವು ಅಲ್ಲಿ ಬಂದು ನನ್ನ ಮುಂದೆ ಅಡ್ಡ ಬಿದ್ದಂಗೆ. ಒಳ್ಳೆ ಐಡಿಯಾ, ಕರೆಕ್ಟ್ ಅಲ್ವಾ? ನಾವು ಹೇಳೋದು ಕಳ್ಳಂಗೊಂದು ಪಿಳ್ಳೆನೇವ ಅನ್ನೋ ಥರ ನಾವು ಹೇಳೋದು ಹೇಗೆ? ನಾವು ಮೂರ್ತಿಗಳಿಗೆ ಅಲ್ಲ ಬ್ರದರ್ ಅಡ್ಡ ಬೀಳೋದು, ನಾವು ಮೂರ್ತಿ ಮುಖಾಂತರ ದೇವರಿಗೆ ಅಡ್ಡ ಬೀಳ್ತೀವಿ. ಎಂಥ ಹುಚ್ಚುತನದ ಆನ್ಸರ್ ಅಲ್ವಾ? ಅಂದರೆ ದೇವ್ರಿಗಿಂತ ನಾವು ಒಂದು ಲೆವೆಲ್ ಬುದ್ಧಿವಂತರು. ದೇವ್ರು ಹೇಳ್ಬೋದಾಗಿತ್ತಲ್ಲ, ನನಗೆ ಅಡ್ಡ ಬೀಳೋಕ್ಕೆ ನಿಮ್ಗೆ ಆಗಲ್ಲ, ನನ್ನನ್ನು ಆರಾಧನೆ ಮಾಡಲಿಕ್ಕೆ ನೇರವಾಗಿ ಸ್ವರ್ಗಕ್ಕೆ ಬಂದು ಆರಾಧನೆ ಮಾಡಲಿಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ, ಸ್ವರ್ಗಕ್ಕೆಲ್ಲ ಬರೋದು ಲೇಟ್ ಆಗುತ್ತೆ, ಆದ್ದರಿಂದ ನಾನು ತುಂಬ ಡಿಸ್ಟೆನ್ಸಲ್ಲಿದ್ದೀನಿ, ನೀವೊಂದು ಕೆಲಸ ಮಾಡಿ ಅಲ್ಲಲ್ಲೇ ಒಂದೊಂದು ಮೂರ್ತಿಗಳು ಮಾಡಿಕೊಂಡು ಅಡ್ಡ ಬೀಳ್ತಾ ಇರಿ, ಅದು ಅಲ್ಲಿ ಬರುತ್ತೆ, ನನಗೆ ಸ್ವೀಕಾರ ಆಗುತ್ತೆ ಅಂತ ದೇವ್ರು ಏನಾದರೂ ಹೇಳಿದಾರಾ? ಮತ್ತು ಯಾವನವನು ಹೇಳ್ಕೊಟ್ಟಿದ್ದು ನಿಮಗೆ ಆ ಥರ? ಈ ದೇವರು ವಾಕ್ಯಕ್ಕೆ ವಿರುದ್ಧವಾಗಿ ಪೌಲರು ಹೇಳ್ತಾರೆ, ನಾನು ಸಾರಿದ ಶುಭ ಸಂದೇಶಕ್ಕೆ ವಿರುದ್ಧವಾದ ಒಂದು ಶುಭ ಸಂದೇಶವನ್ನು ನಾನೇ ಆಗಲಿ, ಸ್ವರ್ಗದಿಂದ ಇಳಿದು ಬಂದ ದೇವದೂತನೇ ಆಗಲಿ ಸಾರಿದರೆ ಅಂಥವನು ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾರೆ. ಹಾಗಾದರೆ ದೇವರನ್ನ ಆರಾಧನೆ ಮಾಡುವ ವಿಷಯದಲ್ಲಿ, ದೇವರಿಗೆ ಮಹಿಮೆ ಸಲ್ಲಿಸುವ ವಿಷಯದಲ್ಲಿ, ಆತ್ಮಸ್ವರೂಪನಾದ ಜೀವಂತನಾದ ಸರ್ವಶಕ್ತನಾದ ದೇವರಿಗೆ ಆರಾಧನೆ ಮಾಡೋ ವಿಷಯದಲ್ಲೂ ಕೂಡ ಬೈಬಲಲ್ಲಿ ದೇವರ ಆತ್ಮರು ಏನು ಬರೆದಿದ್ದಾರೋ, ಹೇಗೆ ದೇವರನ್ನ ಆರಾಧಿಸಬೇಕು, ಯಾವ ರೀತಿ ಆರಾಧಿಸಬಾರ್ದು, ಮತ್ತು ವಿಗ್ರಹಗಳ ವಿಷಯವಾಗಿ, ವಿಗ್ರಹ ಆರಾಧನೆ ವಿಷಯವಾಗಿ ದೇವರು ಏನು ಬರೆದಿದ್ದಾರೋ ಇದಕ್ಕೆಲ್ಲ ವಿರುದ್ಧವಾಗಿ ಇನ್ನೊಬ್ಬ ಬಂದು ಹೇಳೋದಾದರೆ ಅವನು ನಾನೇ ಆಗಲಿ, ಇನ್ನೊಬ್ಬನೇ ಆಗಲಿ, ದೇವದೂತನೇ ಆಗಲಿ, ಅವನು ಶಾಪಗ್ರಸ್ತನಾಗಲಿ. ಯಾಕೆ ಅಂದರೆ ದೇವರಿಗೆ ಸಲ್ಲಬೇಕಾದ ಮಹಿಮೆ ಇನ್ನೊಬ್ಬನಿಗೆ ಹೋಗಬಾರ್ದು. ಅದು ನನಗೂ ಹೋಗಬಾರ್ದು, ನಿಮಗೂ ಹೋಗಬಾರ್ದು, ನಮ್ಮ ಅಪ್ಪಂಗೂ ಹೋಗಬಾರ್ದು, ಯಾವ ಮನುಷ್ಯನಿಗೂ ಹೋಗಬಾರ್ದು. ಯಾವ ರೀತಿಯಲ್ಲದು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಬಾರ್ದು.
ಅದು ಪೂರ್ತಿಯಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬಲದಿಂದ ದೇವರೊಬ್ಬರಿಗೆ ಮಾತ್ರನೇ ಹೋಗಬೇಕು. ಯಾಕೆಂದರೆ ಅವರೇ ನಮ್ಮ ಸೃಷ್ಟಿಕರ್ತ, ಅವರೇ ನಮ್ಮ ರಕ್ಷಕ. ಅವರು ನಮಗೋಸ್ಕರ ಎಷ್ಟೆಲ್ಲ ಒಳಿತನ ಮಾಡಿದ್ದಾರೆ, ನಮ್ಮ ರಕ್ಷಣೆಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ತನ್ನ ಒಬ್ಬನೇ ಮಗನನ್ನು ಅವರು ಬಲಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ತ್ಯಾಗ ಮಾಡಿದ ಆ ದೇವರ ಆಜ್ಞೆಗಳನ್ನು ನಮಗೆ ಅನುಸರಣೆ ಮಾಡಲಿಕ್ಕಾಗದೆ ಯಾವನೋ ಹೇಳಿದ್ದನ್ನು, ಯಾವಳೋ ಹೇಳಿದ್ದನ್ನು, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ನಾವು ಮೂರ್ತಿಗಳನ್ನ ಮಾಡಿಟ್ಕೊಂಡು ಅದಕ್ಕೆ ಅಡ್ಡ ಬಿದ್ದು ಪೂಜಿಸ್ತಾ ಇದ್ದೀವಿ ಅಂದರೆ ಎಂಥ ಮುಟ್ಟಾಳ್ತನ, ಎಂಥ ಒಂದು ಅವಿಶ್ವಾಸದ ಕಾರ್ಯ. ಇಸ್ರಾಯೇಲ್ ಜನರು ಇದೇ ಅವಿಶ್ವಾಸದ ಕಾರ್ಯ ಮಾಡಿ ದೇವರ ಅನುಗ್ರಹದಿಂದ ದೂರವಾದರು. ಇಂದು ಅದು ನಡೀತಾ ಇದೆ. ಇಂದು ಅದು ನಡೀತಾ ಇದೆ. 1 ಕೊರಿಂಥ 10ನೇ ಅಧ್ಯಾಯದಲ್ಲೂ ನಾವು ಓದ್ತೀವಿ, ವಿಗ್ರಹಾರಾಧನೆ ಮಾಡೋ ಒಂದು ಮಹಾಪಾಪ ಆ ಇಸ್ರಾಯೇಲ್ ಜನರು ಮಾಡಿ ಆ ವಿಗ್ರಹಾರಾಧನೆ ಫಲವಾಗಿ ಏನಾಯಿತು? ತಿಂದು ಕುಡಿದು ಮಜಾ ಮಾಡುವ ಒಂದು ಸಮೂಹ ಬಂತು. ತಿನ್ನಲೆಂದು, ಕುಡಿಯಲೆಂದು, ಕುಣಿಯಲೆಂದು ಕಾಮವೆದ್ದು ನಿಂತಿಹರು ಈ ಜನರು. ಇವತ್ತು ಅದೇ ನಡೀತಾ ಇದೆಯಾ? ಮನೆಯಲ್ಲಿ ವಿಗ್ರಹಗಳನ್ನ ಇಟ್ಕೊಂಡು ಎಷ್ಟೋ ಕಡೆಗಳಲ್ಲಿ ನಾವು ನೋಡುವಾಗ ಕ್ರಿಸ್ಮಸ್ ಅಂತ ಮಾಡ್ತೀವಿ. ಕ್ರಿಸ್ಮಸ್ ಅಂತ ಮಾಡೋದ್ರಲ್ಲಿ ಹೆಚ್ಚಾಗಿ ಏನಿರುತ್ತೆ? ತಿನ್ನು, ಕುಡಿ, ಮಜಾ ಮಾಡು. ಇದೆಯಾ? ಇದೆ. ಡ್ಯಾನ್ಸ್ ಮಾಡು, ಕುಣಿತ, ಕುಡ್ತಾ, ಚೆನ್ನಾಗಿ ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಡ್ಯಾನ್ಸ್ ಮಾಡೋದು, ದೇವರ ಹೆಸರು ಹೇಳ್ಕೊಂಡು, ಕ್ರಿಸ್ಮಸ್ ಹೆಸರು ಹೇಳ್ಕೊಂಡು. ಇದಕ್ಕೆಲ್ಲ ಆರಂಭ ಎಲ್ಲಿಂದ ಬಂದಿದಂತೆ? ವಿಗ್ರಹಗಳಿಂದ. ಇದು ನಿಮ್ಮ ಬೈಬಲಲ್ಲಿ ಇದೆಯಾ? ನಾನಿಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬೈಬಲಲ್ಲಿ ಇದೆ ಅಂತಲ್ಲ. ನೀವು ಓದಿ ನೋಡಿ. ಸುಜ್ಞಾನ ಗ್ರಂಥ ಇದೆಯಾ ನಿಮ್ಮ ಬೈಬಲಲ್ಲಿ? ಇದೆಯಾ? ಹಾಗೆ ಬರೆದಿದೆಯಾ ಅಥವಾ ಬೇರೆ ಏನಾದರೂ ಬರೆದಿದೆಯಾ? ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇ ಇದೆಯಾ? ಈಗ ಹೇಳಿದ್ದೆಲ್ಲ ಎಲ್ಲಿದೆ ಗೊತ್ತಾ? 12ನೇ 14ನೇ ಅಧ್ಯಾಯ ಸುಜ್ಞಾನ ಗ್ರಂಥ, ವಿಸ್ಡಮ್, ಬುಕ್ ಆಫ್ ವಿಸ್ಡಮ್, ಚಾಪ್ಟರ್ 14 ವರ್ಸಸ್ 12 ಆನ್ವರ್ಡ್ಸ್. ದೂರವಿದ್ದ ಅರಸನಿಗೆ, ಆ ವಾಕ್ಯ ಎಲ್ಲಿದೆ ಗೊತ್ತಾ? 17ನೇ ವಾಕ್ಯ. ದೂರವಿದ್ದ ಅರಸನಿಗೆ ಪ್ರತ್ಯಕ್ಷ ಗೌರವ ಸಲ್ಲಿಸಲಾಗದೆ ಹೋಯಿತು ಎಂದೇ ಆ ದೂರದಲ್ಲಿದ್ದವನ ಪ್ರತಿಬಿಂಬವನ್ನು ಪ್ರಜ್ಞೆಯಿಂದ ಕಲ್ಪಿಸಲಾಯಿತು. ಕಣ್ಮುಂದೆ ಇದ್ದವಂತೆ ಸನ್ಮಾನಿಸಲು ಪ್ರತಿಮೆಯೊಂದನ್ನು ಮಾಡಲಾಯಿತು. ಹೀಗೆ ಮುಖಸ್ತುತಿ ಮಾಡುವ ಗೀಳನ್ನು ಪೂರೈಸಲಾಯಿತು. ಅರಸನನ್ನು ಅರಿಯದಿದ್ದರೂ ಪಡೆದರು ಪ್ರೇರಣೆ ಮೂರ್ತಿ ಪೂಜೆಗೆ. ಇದಕ್ಕೆ ಕಾರಣವಾಯಿತು ಅಸಕ್ತನಾದ ಕಲಾವಿದನ ಮಹತ್ವಾಕಾಂಕ್ಷೆ. ಅಲ್ಲಿ ಬಂದ ಆರ್ಟಿಸ್ಟ್, ಬಿಸ್ನೆಸ್ ಮ್ಯಾನ್, ಅಧಿಕಾರಿಯನ್ನು ಮೆಚ್ಚಿಸಲು ಪ್ರಯೋಗಿಸಿರಬೇಕು ಇವನು ತನ್ನ ಕಲಾಕುಶಲತೆಯನ್ನೆಲ್ಲ. ಬಹುಶಃ ನೀಡಿರಬೇಕು ನಿಜ ಸ್ಥಿತಿಗಿಂತಲೂ ಹೆಚ್ಚಿನ ಸೌಂದರ್ಯ. ಒಬ್ಬನ ಸ್ಟ್ಯಾಚ್ಯೂಗಿಂತ ಇನ್ನೊಬ್ಬನ ಸ್ಟ್ಯಾಚ್ಯೂ ಬ್ಯೂಟಿಫುಲ್ ಆಗಿರುತ್ತೆ ಇವತ್ತಲ್ವಾ? ಇದೆಲ್ಲ ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ಪವಿತ್ರಾತ್ಮರು. ಇದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ಅಂತ. ಅಯ್ಯೋ, ಈ ದೇವ್ರ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ, ಈ ದೇವ್ರ ಸ್ಟ್ಯಾಚ್ಯೂ ಅದಕ್ಕಿಂತ ಚೆನ್ನಾಗಿದೆ. ಅವನು ಆರ್ಟಿಸ್ಟ್, ಇವನಿಗಿಂತ ಚೆನ್ನಾಗಿ ಅವನು ಮಾಡಿದ್ದಾನೆ. ಯಾಕೆಂದ್ರೆ ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್. ಹೆಚ್ಚು ಬಿಸ್ನೆಸ್ ಬೇಕಂದರೆ ಹೆಚ್ಚು ಸೌಂದರ್ಯ ಇರುವ ಮೂರ್ತಿಗಳನ್ನ ಮಾಡಿ ಮಾರಾಟ ಮಾಡಬೇಕು. ಅವನ ಕೈ ಕೆಲಸದ ಸೊಬಗಿನಿಂದ ಆಕರ್ಷಿತವಾದ ಜನಜಂಗುಳಿ ನೋಡಿ. ಜನಜಂಗುಳಿ ಯಾರು? ನಾವೇ. ಅವನ ಕೈ ಕೆಲಸದ ಸೊಬಗಿನಿಂದ ಆಕರ್ಷಿತವಾದ ಜನಜಂಗುಳಿಯು ಹಿಂದೆ ಮನುಷ್ಯನಾಗಿ ಸನ್ಮಾನಿತನಾದವನು ದೇವ ಪೂಜಾರ್ಹನೆಂದು ಎಣಿಸತೊಡಗಿತು. ಆಯಿತಾ? ಸಜ್ಜೀವಕ್ಕೆ ಇದೊಂದು ಮೋಸದ ಜಾಲವಾಯಿತು. ದೌರ್ಭಾಗ್ಯದಿಂದಲೋ ದಬ್ಬಾಳಿಕೆಯಿಂದಲೋ ಪೀಡಿತರಾದ ಜನರು ಕಲ್ಲು ಕಂಬಗಳಿಗಿತ್ತರು ದೇವರಿಗೆ ಹೊರತು ಬೇರಾರಿಗೂ ಸಲ್ಲದ ಹೆಸರನ್ನು. ಇವತ್ತು ಕೆಲವು ಚರ್ಚ್ ಮುಂದೆ ನೋಡಿ, ಕಂಬನೂ ನೆಟ್ಬಿಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ. ನೋಡಿದ್ದೀರಾ ನೀವು? ನೋಡಿದ್ದೀರಾ? ಧ್ವಜಸ್ತಂಭ ಎಲ್ಲ ಇದೆಯಾ? ಮೊದಲೆಲ್ಲ ಇತ್ತು ಒಂದು ರೀತಿ, ಅದರ ಬಗ್ಗೆ ಬೇಡ ಬಿಡಿ. ಆದರೆ ಇತ್ತೀಚೆಗೆ ಬರ್ತಾ ಇರೋದು ಹೇಗಿದೆ ಗೊತ್ತಾ? ಈ ನಮ್ಮ ಹಿಂದೂ ಸಹೋದರರು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಇದೆ ಅವ್ರದ್ದು, ಅವ್ರು ಪೂಜಿಸುವ ದೇವರು. ಅದ್ರ ಮುಂದೆ ಅವರು ಈ ಕಂಬ ದೊಡ್ಡಕ್ಕೆ ಮಾಡ್ತಾರಲ್ಲ, ಯಾವ ಕಲರು? ಗೋಲ್ಡನ್ ಕಲರಲ್ಲಿ. ಅದನ್ನು ಮಾಡಿದಾಗ ಈಗ ನಾವು ಮಾಡ್ತಾಯಿದ್ದೀವಿ. ನಮ್ಮ ಚರ್ಚ್ಗಳ ಮುಂದೆ ದೊಡ್ಡ ಗೋಲ್ಡನ್ ಕಲರ್ ಕಂಬಗಳನ್ನ ಹಾಕ್ತಾಯಿದ್ದೀವಿ. ಈ ಕಂಬಗಳ ಬಗ್ಗೆ ಎಲ್ಲ ಇಲ್ಲಿ ಬರೆದಿದೆ, ಕರೆಕ್ಟಾ? ದೇವರ ಬಗ್ಗೆ
ಇಲ್ಲಿ ನೋಡಿ, ವಿಗ್ರಹಾರಾಧನೆಯ ಪರಿಣಾಮ. ದೇವರ ಬಗ್ಗೆ ಅವರಿಗಿದ್ದ ತಪ್ಪು ಕಲ್ಪನೆ ಸಾಲವೆಂದು, ಹೀಗೆ ಓದ್ತಾ ಹೋಗಿ, ಚೆನ್ನಾಗಿದೆ. ಅಜ್ಞಾನವೆಂಬ ಘೋರವಾದ ಅನಿಷ್ಟ ಕದನಕ್ಕಿಳಿದರು. ಅಜ್ಞಾನ ಬಂತ ಎಲ್ಲಿಂದ ಬಂತ ಅಜ್ಞಾನ? ವಿಗ್ರಹಾರಾಧನೆಯಿಂದ. ಅದಕ್ಕೇನೆ ಮೋಶೆ ಇಸ್ರಾಯೇಲ್ ಜನರಿಗೆ ಈ ದಿನದ ಮೊದಲನೇ ವಾಚನದಲ್ಲಿ ಹೇಳಿದ್ದು, ನಾನು ನಿಮಗೆ ಆಜ್ಞಾಪಿಸುವ ಆಜ್ಞೆಗಳನ್ನು ತುಂಬ ಕ್ಲೋಸ್ ಆಗಿ ಎಚ್ಚರಿಕೆಯಿಂದ ನೀವು ಅನುಸರಿಸಬೇಕು. ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಚಾಚೂ ತಪ್ಪದೆ ನೀವು ಇವುಗಳಿಗೆ ಕಿವಿ ಕೊಡಬೇಕು, ಇದನ್ನು ಅನುಸರಣೆ ಮಾಡಬೇಕು ಅಂತ ಹೇಳಿದ್ದು. ಆಮೇಲೆ ಏನೆಲ್ಲ ನಡೀತು? ಹಸುಳೆಗಳನ್ನು ಬಲಿಕೊಟ್ಟು ಗುಟ್ಟಾದ ಪೂಜಾ ಸ್ಥಳಗಳನ್ನು ಆಚರಿಸಿದರು. ಸದ್ಧರ್ಮ ವಿರುದ್ಧವಾದ ದುಂದೌತಣ, ಪಾನವಿಲಾಸಗಳಲ್ಲಿ ಮೈಮರೆತರು. ಜೀವನದಲ್ಲಾಗಲಿ ದಾಂಪತ್ಯದಲ್ಲಾಗಲಿ ಪವಿತ್ರತೆಯನ್ನು ಕಾಪಾಡಲಿಲ್ಲ. ಇವತ್ತಿದೆಯಾ ಜೀವನದಲ್ಲಿ ಪವಿತ್ರತೆ? ಇದೆಯಾ? ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾ, ಫೋನಲ್ಲಿರೋ ಗಲೀಜ್ನೆಲ್ಲ ಅಪ್ಪ ಅಮ್ಮ ಒಂದು ಕಡೆ ಬೆಡ್ರೂಮಲ್ಲಿ ನೋಡಿದರೆ ಮಕ್ಕಳು ಪಕ್ಕದ ಬೆಡ್ರೂಮಲ್ಲಿ ನೋಡ್ತಾರೆ. ಇದೆಯಾ ಅಶುದ್ಧತೆ? ಅದೇ ಇರೋದು, ತುಂಬಿ ತುಳುಕ್ತಾ ಇದೆ. ಭಾನುವಾರ ಮತ್ತೆ ಫ್ಯಾಮಿಲಿ ಸಮೇತ ಚರ್ಚಲ್ಲಿ ಇರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಜೀವನದಲ್ಲಾಗಲಿ ದಾಂಪತ್ಯದಲ್ಲಾಗಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲಿಲ್ಲ, ಬದಲಿಗೆ ದ್ರೋಹ ಬಗೆದು ಒಬ್ಬರನ್ನೊಬ್ಬರು ಕೊಲೆ ಮಾಡಿದರು. ಇದು ನಡೀತಾ ಇದೆಯಾ? ಇದು ಕೊಲೆ ಮಾಡುವಂಥದ್ದು ನಡೀತಾ ಇದೆಯಾ? ನಡೀತಾ ಇದೆ. ಇನ್ನೊಬ್ಬಳ ಜೊತೆಗೆ ವ್ಯಭಿಚಾರ ಮಾಡಿ ಅವಳು ಬೇಕು ಅಂತ ಹೇಳಿಬಿಟ್ಟು ಸ್ವಂತ ಹೆಂಡತಿನೇ ಕೊಲ್ಲುವಂಥ ಗಂಡ, ಸ್ವಂತ ಗಂಡನ್ನೇ ಕೊಲ್ಲುವಂಥ ಹೆಂಡತಿ, ಮಕ್ಕಳನ್ನೇ ಕೊಲ್ಲುವಂತಹ ತಾಯಿಂದರು, ಇವರೆಲ್ಲರೂ ಕ್ರೈಸ್ತ ಸಭೆ ಒಳಗಡೆ ಇದ್ದಾರಾ? ಇದ್ದೇ ಇದ್ದಾರೆ. ಹುಡುಕಿದ್ರೆ ಸಿಗ್ತಾರೆ. ನಿಮ್ಮಲ್ಲಿ ಯಾರಾದರೂ ಆ ಥರದವ್ರು ಇದ್ದರೆ ಮಾನಸಾಂತರ ಪಡಿ. ಅದಕ್ಕೆ ಹೇಳ್ತಾ ಇರೋದು, ದೇವ್ರ ಕಡೆಗೆ ತಿರ್ಕೊಳ್ಳಿ, ನಿತ್ಯ ಜೀವ ಪಡ್ಕೊಳ್ಳಿ. ದೇವರು ನಮಗಾಗಿ ಇಟ್ಟಿರುವ ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಒಂದನ್ನು ಕೂಡ ಕಳ್ಕೋಬೇಡಿ. ಏನೆಲ್ಲ ಇದೆ? ವ್ಯಭಿಚಾರ ಮಾಡಿ ಒಬ್ಬನು ಮತ್ತೊಬ್ಬನನ್ನು ಸಂಕಟಕ್ಕೀಡು ಮಾಡಿದನು. ಎಲ್ಲ ಕಡೆ ತುಂಬಿಕೊಂಡವು ರಕ್ತಪಾತ, ಕೊಲೆ, ಕಳವು, ಮೋಸ, ಭ್ರಷ್ಟಾಚಾರ, ನಂಬಿಕೆ ದ್ರೋಹ, ಕಲಹ, ಸುಳ್ಳು ಪ್ರಮಾಣ, ಸಜ್ಜನರ ಹಿಂಸೆ, ಕೃತಜ್ಞತೆ, ಹೊಲೆ, ಕುಡುಕುತನ ಯಾವುದೋ ಹಾದರ, ಅಕ್ರಮ ವಿವಾಹ, ವ್ಯಭಿಚಾರ, ಕಾಮ ವಿಲಾಸ, ದ್ರೋಹ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಂಥ ಅಕ್ರಮಗಳಿಗೆ ಆದಿ ಅಂತ್ಯ ಕಾರಣ ಈ ಅವಾಚ್ಯ ವಿಗ್ರಹಗಳ ಆರಾಧನೆ. ಇಂಥವರು ಸಂತೋಷ ಪಡುತ್ತಾರೆ ಹುಚ್ಚರಂತೆ. ಯಾವುದೋ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ಅದರ ಮುಂದೆ ಭಯಂಕರ ಭಕ್ತಿ ತೋರಿಸಿ ಹುಚ್ಚಿರ್ತಾರ, ಕುಣಿಯೋದು ತಕ್ಕ 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 ತಕ್ಕತ ಅಂತ. ಇದೆಯಾ? ಇದೆ. ಕುಣಿಯೋದಲ್ದೇ ವೆರೈಟಿ ಕಾರ್ಯಗಳನ್ನ ಮಾಡೋರು ಇದ್ದಾರೆ. ಇವರು ಮಾಡುವುದು ಸುಳ್ಳು ಪ್ರವಾದನೆ, ಬಾಳುತ್ತಾರೆ ನೀತಿಗೆಟ್ಟವರಾಗಿ, ಸುಳ್ಳಾಣೆ ಇಡುತ್ತಾರೆ ಸುಲಭವಾಗಿ. ಜೀವವಿಲ್ಲದ ವಿಗ್ರಹಗಳಲ್ಲಿ ನಂಬಿಕೆ ಇಡುವುದರಿಂದ, ಸುಳ್ಳಾಣೆ ಇಡುವುದರಿಂದ ಹಾನಿ ಇಲ್ಲ ಎಂಬುದೂ ಅವರ ಇಂಗಿತ. ಇದರಲ್ಲಿ ತುಂಬ ಇದೆ, ಹೀಗೆ ಓದ್ತಾ ಹೋಗಿ ಆಮೇಲೆ ಟೈಮ್ ಇದ್ದರೆ. ಆದರೆ ಈ ವಿಗ್ರಹಗಳನ್ನ ಪೂಜಿಸುವವರಿಗೆ ಕೊನೆಯದಾಗಿ ಒಂದು ವಾಕ್ಯ ಓದಿ ನಿಲ್ಲಿಸ್ಬಿಡ್ತೀನಿ, ಯಾಕೆಂದರೆ ಇನ್ನೂ ತುಂಬ ಇದೆ. ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಖುಷಿ ಆಗುತ್ತಾ? ಅಸಹ್ಯ ಆಗುತ್ತಾ? ಖುಷಿ ಆಗುತ್ತಾ? ಅಸಹ್ಯ ಆಗುತ್ತೆ ಇದನ್ನು ಕೇಳಿಸ್ಕೊಳ್ಳಿಕ್ಕೆ. ಯಾಕೆ ಹೇಳಿ? ಇದನ್ನೆಲ್ಲ ನಾವು ಮಾಡ್ತಾ ಇರೋದ್ರಿಂದ ನಮಗಿದು ಕೇಳಿಸ್ಕೊಳ್ಳುವಾಗ ಏನು ಅನಿಸುತ್ತೆ? ಅಸಹ್ಯ ಅನಿಸುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಏನು ಮಾಡಬೇಕು? ದೇವರು ಇವತ್ತು ನನ್ನ ಜೊತೆಗೆ ಇದನ್ನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದು ನಮಗೆ ಬಿಟ್ಟಿದ್ದು. ದೇವರು ಬೇಕಾ? ನಿಜವಾದ ದೇವರು ಬೇಕಾ? ನೀವು ಮಾಡಿ ಇಟ್ಕೊಂಡಿರೋ ದೇವರು ಬೇಕಾ? ಅದು ನಿಮಗೆ ಬಿಟ್ಟಿದ್ದು. ನಿಜವಾದ ದೇವರು ಆತ್ಮಸ್ವರೂಪಿ, ಜೀವ ಸ್ವರೂಪಿ, ನೀತಿವಂತರು, ಸರ್ವಶಕ್ತರು, ಕಣ್ಣಿಗೆ ಕಾಣಲ್ಲ, ಆದರೆ ನಿಜವಾಗಲೂ ಜೀವಿಸ್ತಾ ಇದ್ದಾರೆ. ಹಾಗಾದರೆ ಮತ್ತೆ ಅವ್ರು ನೋಡೋದು ಹೇಗೆ? ದೇವರನ್ನ ಕೊಟ್ಟ ಪವಿತ್ರಾತ್ಮ ಏನು ಮಾಡ್ತಾರೆ? ದೇವರನ್ನು ತೋರಿಸ್ಕೊಡ್ತಾರೆ. ನಮ್ಮೊಳಗೆ ಪವಿತ್ರಾತ್ಮ ಇದ್ದರೆ, ಈ ನಮ್ಮ ಒಳಗಡೆ ಇದೆ ನಮ್ಮಕ್ಕಾಗಲ್ಲ. ಈಗ ಎಲ್ಲ ಡಮ್ಮಿ ಸ್ಪಿರಿಟ್ಗಳು ಸೇರ್ಕೊಂಡಿದೆ ಒಳಗಡೆ, ಡೂಪ್ಲಿಕೇಟ್. ಒಳಗಡೆ ನಿಜವಾದ ಹೋಲಿ ಸ್ಪಿರಿಟ್ ಇದ್ದರೆ ಅವ್ರು ಯಾರು? ಪವಿತ್ರಾತ್ಮ ಯಾರು? ದೇವರ ಬೇರೆಯವರ? ದೇವರು. ಪವಿತ್ರಾತ್ಮರು
ಯೇಸು ಯಾರು ಅಂತ ನಮಗೆ ತೋರಿಸ್ಕೊಡ್ತಾರಾ? ಯೇಸು ಹೇಗಿದ್ದಾರೆ ಅಂತ ತೋರಿಸ್ಕೊಡ್ತಾರಾ? ಪವಿತ್ರಾತ್ಮರಿಗಿಂತ ಉತ್ತಮವಾದ ರೀತಿಯಲ್ಲಿ ಯೇಸು ಯಾರು ಅಂತ ತೋರಿಸ್ಕೊಡ್ಲಿಕ್ಕೆ ಯಾರಿಂದ ಸಾಧ್ಯ? ಯಾರಿಂದನೂ ಸಾಧ್ಯ ಇಲ್ಲ. ಯಾವ್ದಾದ್ರು ಆರ್ಟಿಸ್ಟ್ಗಾಗತ್ತಾ? ಇಲ್ಲ. ನಾವು ಆರ್ಟಿಸ್ಟ್ ತೋರಿಸ್ಕೊಡೋ ಜೀಸಸ್ನ ನಂಬ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ಒಳಗಡೆ ಇರ್ತಕ್ಕಂಥ ಪವಿತ್ರಾತ್ಮ ತೋರಿಸ್ಕೊಡೋ ಯೇಸುನ ನೋಡಲಿಕ್ಕೆ ನಾವಿನ್ನೂ ಕಣ್ಣು ಓಪನ್ ಮಾಡಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಳಗಡೆ ಇರುವ ಪವಿತ್ರಾತ್ಮ ನಮಗೆ ಯೇಸುನ ತೋರಿಸ್ಕೊಡ್ತಾರೆ. ತಂದೆ ದೇವರು ಯಾರು ಅಂತ ತಿಳಿಸ್ಕೊಡ್ತಾರೆ. ಆ ದೇವರ ಅರಿವನ್ನು ನಮ್ಮೊಳಗಡೆ ಕೊಡ್ತಾರೆ. ಯಾಕೆ ಅಂದರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಪ್ರಕಟಣಾ ಪುಸ್ತಕ 22ನೇ ಅಧ್ಯಾಯದಲ್ಲಿ ಕೊನೆಯದಾಗಿ ಈ ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಕಟಣಾ ಪುಸ್ತಕ 22ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 15ನೇ ವಾಕ್ಯ ಓದೋಣ. ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರವಾಗಿಟ್ಟುಕೊಂಡಿರುವವನು ಭಾಗ್ಯವಂತನು, ಜೀವವೃಕ್ಷದ ಫಲವನ್ನು ಸವಿಯುವ ಹಕ್ಕು ಯಾರಿಗಿರುತ್ತದೆ? ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರವಾಗಿಟ್ಟುಕೊಳ್ಳಿರುವವರು ಭಾಗ್ಯವಂತರು, ಜೀವವೃಕ್ಷದ ಫಲವನ್ನು ಸವಿಯುವ ಹಕ್ಕು ಅವರಿಗಿರುತ್ತದೆ. ಹೆಬ್ಬಾಗಿಲಿನ ಮೂಲಕ ಅವರು ಆ ನಗರವನ್ನು ಸೇರುವರು. ನೋಡಿ, ಈ ಸೌಭಾಗ್ಯಕ್ಕೆ ನಾವು ಬರಬೇಕು. ಈಗ ಬರೋಕ್ಕಾಗಲ್ಲ. ಯೇಸು ಕ್ರಿಸ್ತನು ಮರಳಿ ಬರುವಾಗ ಈ ಸೌಭಾಗ್ಯದಲ್ಲಿ ನಾವು ಕೂಡ ಭಾಗಿಗಳಾಗಬೇಕು. ನೀವು ಯಾರು ನಗರದಿಂದ ಹೊರಗಡೆ ಇರಬಾರ್ದು, ಆ ನೂತನ ಜೆರುಸಲೇಮಿಂದ ಹೊರಗಡೆ ಇರಬಾರ್ದು. ಈಗಿರೋ ಜೆರುಸಲೇಮ್ ಅಲ್ಲಿ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಸ್ವರ್ಗದಿಂದ ಇಳಿದು ಬರುವಂತಹ ಆ ನೂತನ ಜೆರುಸಲೇಮ್. 1000 ವರ್ಷಗಳು ಯೇಸು ಸ್ವಾಮಿಯ ಜೊತೆಗೆ, ಅಥವಾ ಆ ಒಂದು ಯುಗ, ಮಿಲೇನಿಯಂ ಇಯರ್ ಅಂತ ಏನು ಹೇಳ್ತೀವೋ ಆ ಯುಗ ಯೇಸು ಸ್ವಾಮಿ ಜೊತೆಗೆ ನಾವು ರಾಜ್ಯವಾಳುವ ಜೀವಿಸುವಂತಹ ಆ ಒಂದು ಯುಗ, ಆ ಒಂದು ಸೌಭಾಗ್ಯ ನಾವು ಕಳ್ಕೋಬಾರ್ದು. ಅದಕ್ಕಾಗಿ ಈ ಸಿದ್ಧತೆಗಳು, ಪ್ರಾರ್ಥನೆಗಳೆಲ್ಲ ಅದಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆಯಿತಾ? ಓಕೆ. ಆದರೆ ಶುನಕ ಸಮಾನರು ಅಂದರೆ ಯಾರು? ಶುನಕ ಅಂದರೆ ಏನು? ಡಾಗ್, ನಾಯಿಗಳು ಅಂತ. ನಾಯಿಗಳು ಅಂದರೆ ಇಲ್ಲಿ ನಾಯಿಗಳನ್ನ ಉದ್ದೇಶಿಸಿ ಬರೆದಿದ್ದಲ್ಲ, ನಾಯಿಗಳ ಥರ ಇರೋ ಮನುಷ್ಯರು. ಅದು ಯಾರು ಅಂತ ಈಗ ಡೀಟೇಲ್ ಆಗಿ ಹೇಳೋಕ್ಕೆ ಟೈಮ್ ಇಲ್ಲ. ಅವರು ಇದ್ದಾರೆ, ಆ ಥರದವರು ಇದ್ದಾರೆ ಕ್ರೈಸ್ತ ಸಭೆಯಲ್ಲಿ. ಪೌಲರು ಕೂಡ ನಾಯಿಗಳು ಅಂತ ಕರೀತಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಡಾಗ್ಸ್ ಅಂತ ಕರೀತಾರೆ. ಯಾರನ್ನ ಗೊತ್ತಾ? ನೀವು ಆಮೇಲೆ ಓದಿ, ಈಗ ಬೇಡ. ಆದರೆ ಶುನಕ ಸಮಾನರು, ಮಾಟ ಮಂತ್ರಗಾರರು, ಕಾಮುಕರು, ಕೊಲೆಗಾರರು, ಯಾರು ಇಲ್ಲಿ ವಿಗ್ರಹಾರಾಧಕರು ಇದ್ದಾರಾ? ವಿಗ್ರಹಾರಾಧಕರು, ಅಸತ್ಯವಾದಿಗಳು. ನೀವು ನಗರದ ಒಳಗೆ ಬರ್ತಿರೋ, ನಗರದ ಹೊರಗೆ ಬಿದ್ದಿರ್ತಿರೋ, ನೀವು ತೀರ್ಮಾನ ಮಾಡಬೇಕೀಗ. ದೇವರ ಆಸೆ ಎಲ್ಲರೂ ಒಳಗಡೆ ಬರಬೇಕು ಅಂತ, ಯಾರೊಬ್ಬನೂ ಆ ನಗರದಿಂದ ಹೊರಗಡೆ ಬೀಳಬಾರ್ದು ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಾತ್ಮರು ಈ ದಿನ ಸಭೆಗೆ ಏನು ಈ ವಚನಗಳ ಮುಖಾಂತರವಾಗಿ ಉಪದೇಶವನ್ನು ನೀಡಿದ್ದಾರೋ, ಕೇಳಿಸಿಕೊಂಡ ಸತ್ಯಗಳಿಗೆ ನಾವು ಬಿಗಿಯಾಗಿ ಕಚ್ಕೊಳ್ಳೋಣ. ನಮಗೆ ದೇವರು ಮುಖ್ಯ, ನಮಗೆ ಯೇಸು ಕ್ರಿಸ್ತರು ಮುಖ್ಯ. ಅವರೊಬ್ಬರೇ ನಮಗೆ ಪರಲೋಕಕ್ಕೆ ದಾರಿ. ಆ ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆ ದೇವರು ತಮ್ಮ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ಆ ಪವಿತ್ರ ಆತ್ಮನ ಮುಖಾಂತರ ಆತ್ಮದಿಂದ ಸತ್ಯದಿಂದ ಪಿತನನ್ನು ಆರಾಧಿಸುವಂಥ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಅಂಥ ಒಂದು ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಬೇಕಾದ ಶಕ್ತಿಗಾಗಿ, ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಪಿತನೇ, ನೀನು ಒಂದು ಇಸ್ರಾಯೇಲ್ ಜನರಿಗೆ ಆಜ್ಞೆ ಆಗಿ ಕೊಟ್ಟೆ. ನಿಮಗಿರುವ ದೇವರೊಬ್ಬರೇ, ಅವರ ಆತ್ಮಸ್ವರೂಪನು, ಜೀವಂತನು, ಸರ್ವಶಕ್ತನು, ಅವರೊಬ್ಬರನ್ನೇ ನೀವು ಆರಾಧಿಸಬೇಕು. ಮೋಶೆ ಮುಖಾಂತರ ನೀವು ಮಾತನಾಡಿದ್ದೀರಿ, ಇಸ್ರಾಯೇಲ್ ಜನರಿಗೆ ಹೇಳಿದ್ದೀರಿ. ಆ ಒಂದು ಪರ್ವತದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡಿದಾಗ ನಿಮಗೆ ಸ್ವರ ಮಾತ್ರ ಕೇಳಿಸಿತು. ಅಗ್ನಿ ಜ್ವಾಲೆಯೊಳಗಿಂದ ದೇವರು ಮಾತನಾಡಿದಾಗ ಸ್ವರ ಮಾತ್ರ ಕೇಳಿಸಿತು, ಯಾವುದೇ ಆಕಾರ ಕಾಣಿಸಲಿಲ್ಲ. ಆದುದರಿಂದ ನೀವು ಯಾವುದೇ ಆಕಾರವನ್ನು ಮಾಡಿಕೊಳ್ಳಬೇಡಿ, ರೂಪವನ್ನು ಮಾಡಿಕೊಳ್ಳಬೇಡಿ, ಅವುಗಳಿಗೆ ಅಡ್ಡ ಬೀಳಬೇಡಿ, ಆರಾಧಿಸಬೇಡಿ. ದೇವರೇ, ಈ ನಿನ್ನ ಆಜ್ಞೆಯನ್ನು ಅನುಸರಿಸಲು ಬೇಕಾದ ಶಕ್ತಿ, ಜ್ಞಾನ, ಕೃಪೆ ನಮ್ಮೊಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಈ ದಿನ ಆಲಿಸಿದ ವಚನಗಳ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಲಿ ಅಪ್ಪ. ಎಲ್ಲ ವಿಧವಾದ ಅವಿಶ್ವಾಸದಿಂದ, ಮೂಢನಂಬಿಕೆಗಳಿಂದ ಪ್ರತಿಯೊಬ್ಬರು ಹೊರಬರುವಂತೆ ಆಗಲಿ ಅಪ್ಪ. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುತ್ತಾ
ನಿನ್ನನ್ನು ಪ್ರೀತಿಸುತ್ತಾ ಜೀವಿಸಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ.